ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. 4 ಸರಿ ಶೂಟ್ ಮಾಡಿ 3 ಸರಿ ಶೂಟ್ ಮಾಡಿ ಫ್ಲಾಪ್ ಆಗಿ ಮತ್ತೆ 4ನೇ ಸತಿ ಮಾಡ್ತೀವಿ. ಹೌದು. ಸೊ ಇವಾಗ 2ನೇ ಎಪಿಸೋಡ್ಗೆ ವೆಲ್ಕಮ್ ಯು ಆಲ್. ಟಾಪಿಕ್ ಏನಂದರೆ ಎಮ್ ಎಲ್ ಎ ಹೆಂಗೆ ಎಲೆಕ್ಟ್ ಆಗ್ತಾರೆ, ಅವರು ಕೆಲಸಗಳು, ರೋಲ್ಸ್ ಎಲ್ಲ. ಅದೇ ಕಾರ್ಪೊರೇಟರ್ ತರನೇ ಇದನ್ನು MLA 5 years ಎವ್ರಿ 5 years ಒಂದ್ಸಲಿ ಎಲೆಕ್ಟ್ ಆಗೋದು. ಕಾರ್ಪೊರೇಟರ್ದು ವ್ಯಾಪ್ತಿ ಬಂದು ಒಂದು 10ರಿಂದ 15,000 ಜನ ಅಂತ ಹೇಳಿದ್ರೆ, MLA ಒಂದು 1,20,000 ಜನ ಬರುತ್ತೆ. ಅಂದ್ರೆ ಒಂದು 5 ವಾರ್ಡ್ಗಳು ಇಲ್ಲ 7 ವಾರ್ಡ್ಗಳು ಸೇರಿ ಒಂದು MLA ಅಂತ ಇದಾಗುತ್ತೆ. ಸೇಮ್ ಕಾರ್ಪೊರೇಟರ್ ಅವ್ರ ಜಾಗದಲ್ಲಿ ಅಂದ್ರೆ 15,000 ಜನಕ್ಕೆ ಆ ತರ ನೋಡ್ಕೊಂತಾನೋ, ಇವನು ಓವರ್ ಆಲ್ 1,00,000 ಜನ ನೋಡ್ಕೊಂಡು ಹೋಗ್ತಾರೆ. ಅಂದ್ರೆ ಅವನು ಕೆಲಸ ಏನಂತ ಹೇಳಿದ್ರೆ ಮೂಲಭೂತ ಸೌಕರ್ಯನೇ ಎಲ್ರದ್ದು ಅಜೆಂಡಾ ಬಂದು ಮೂಲಭೂತ ಸೌಕರ್ಯ ಅವ್ರಿಗೆ ಜನರಿಗೆ ಏನ್ ಅನುಕೂಲ ಆಗ್ಬೇಕು ಅಂತ ಹೇಳಿದ್ರೆ ಎಜುಕೇಶನ್, ಹೆಲ್ತ್ ಎಲ್ಲಾ ತರದ್ದು ಅವ್ರದ್ದು ಅದೇನೇ ಇರುತ್ತೆ. ಮೇಜರ್ ಆಗಿ ಒಂದು ಏರಿಯಾದ ಡೆವಲಪ್ಮೆಂಟ್. ಹೌದು, ಸ್ವಲ್ಪ ಲಾರ್ಜರ್ ಏರಿಯಾ MLA ಬಂದು ಅವ್ರ ಹೆಂಗ್ ಎಲೆಕ್ಟ್ ಆಗೋದು? ಅಷ್ಟೇ ಸೇಮ್ ವೋಟಿಂಗ್ ಅಂತ ಹೇಳಿದ್ರೆ ಕಾರ್ಪೊರೇಟರ್ಗೆ ಒಂದು ಬೇರೆ ಎಲೆಕ್ಷನ್ಗಳು ಸಪರೇಟ್ ನಡೀತದೆ. ಕಾರ್ಪೊರೇಟ್ ಎಲೆಕ್ಷನ್ ಎವ್ರಿ 5 years ಅದು ಸಪರೇಟ್ ನಡೀತದೆ. ಇದನ್ನು ಅಷ್ಟೇ, ವಿಧಾನಸಭಾನು ಅಷ್ಟೇ ಎವ್ರಿ 5 years ಒಂದ್ಸಲಿ ನಡೀತದೆ. ಅದೇ ತರ ಲೋಕಸಭೆನೂ ಅಷ್ಟೇ. ಇದು ಮೂರ್ ಅದೇ ನಾನು ಹೇಳಿದ್ನಲ್ಲ, ಲೋಕಲ್, ಸ್ಟೇಟು, ನ್ಯಾಷನಲ್ ಅಂತ ಹೇಳಿದ್ನಲ್ಲ, ಆ ತರ ಡಿಫ್ರೆನ್ಸ್ ಇತ್ತು. ಅಂದ್ರೆ 5 ಸಲಿ 5 ಎಲ್ಲಾನು 5 ವರ್ಷದಲ್ಲೇ, ಬಟ್ 3 ಡಿಫ್ರೆಂಟ್ ಎಲೆಕ್ಷನ್ಗಳು ಬರ್ತವೆ. 3 ಎಲೆಕ್ಷನ್ ಬರುತ್ತೆ ಅಂತ ಹೇಳಿದ್ರೆ ಎಲ್ಲಾ ಇದ್ರಲ್ಲೂ ಅಷ್ಟೇ. ನೀವು ಸಿಟಿ ತಗೊಂಡ್ರೆ ವಾರ್ಡ್ ವೈಸ್ ಬರುತ್ತೆ, ಅದೇ ಡಿಸ್ಟ್ರಿಕ್ಟ್ ವೈಸ್ ತಗೊಂಡ್ರೆ ಅದು ಪುರಸಭೆ ಆ ತರ ಟೈಪ್ ಬರುತ್ತೆ. ಗ್ರಾಮ ಪಂಚಾಯತಿ, ಪುರಸಭೆ, ಜಿಲ್ಲಾ ಯಾರೇ ಪಂಚಾಯತಿ ವೋಟ್ ಹಾಕಿದ್ರು ಮೂರು ಹಾಕ್ಲೇಬೇಕು. 3 ಇದಕ್ಕೆ ಎಲೆಕ್ಟ್ ಮಾಡ್ಲಿಕ್ಕೆ 3 ಸಲ ವೋಟ್ ಹಾಕ್ಲೇಬೇಕು. ಆ ತರ ಪ್ರವೀಣ್, ಏನೋ ಡೌಟ್ ಇದೆಯಾ? ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ ಬರುತ್ತೆ. ಮುಂದೆ ಹೋಗೋದಕ್ಕೆ ಒಳ್ಳೆ ಸ್ಟ್ರಾಂಗ್ ಆಗಿರೋ ಡೌಟ್ ಬರುತ್ತೆ. ಸೊ ಇವಾಗ MLA ಹೆಂಗ್ ಸೆಲೆಕ್ಟ್ ಆಗ್ತಾರೆ ಮತ್ತೆ ಅವ್ರ ಜಾಬ್ ರೋಲ್ಸ್ ಎಲ್ಲ ಗೊತ್ತಾಗ್ತದೆ. ನೆಕ್ಸ್ಟ್ CM ಮತ್ತೆ ಮಿನಿಸ್ಟರ್ಸ್ ಅವರೆಲ್ಲ ಅವ್ರು ಹೆಂಗ್ ಎಲೆಕ್ಟ್ ಆಗ ಸೇಮ್ ವೈಸ್ ಅಲ್ಲ ಅದು? ಅವರು ಅಲ್ಲ, ಯಾವ ಬಂದಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಅದ್ರಲ್ಲಿ 232 ಸೀಟ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟ್, ಅದರಲ್ಲಿ 114 ಸೀಟು ಯಾರು ಮೆಜಾರಿಟಿ ತಗೊಂಡಿರ್ತಾರೆ, ಅಂದ್ರೆ ಯಾವ ಪಾರ್ಟಿ ಮೆಜಾರಿಟಿ ತಗೊಂಡಿರ್ತಾರೆ, ಆ ಪಾರ್ಟಿಯಲ್ಲಿ ಅವರು ಎಲ್ಲ ಸಭೆ ಸೇರಿ ಕೋರ್ ಕಮಿಟಿ ಮಾಡ್ತಾರೆ. ಕೋರ್ ಕಮಿಟಿ ಮಾಡಿ ಅದರಲ್ಲಿ ಯಾರಿಗೆ ಯಾವ ಸ್ಥಾನ ಕೊಡ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಆರೋಗ್ಯಕ್ಕೆ ಯಾರನ್ನ ಕೊಡ್ಬೋದು, CM ಗೆ ಯಾರು ಕೊಡ್ಬೋದು, ಆ ತರದಲ್ಲಿ ಅವ್ರು ಯಾವ ಫೀಲ್ಡ್ ಅಲ್ಲಿ ಯಾರ್ಯಾರು ಸೇವೆ ಸಲ್ಲಿಸ್ಕೊಂಡ್ ಬಂದಿರ್ತಾರೆ ತುಂಬಾ ವರ್ಷಗಳಿಂದ, ಅವ್ರಿಗೆ ಓಕೆ ನೀನ್ ಈ ಡಿಪಾರ್ಟ್ಮೆಂಟ್ಗೆ ಮಿನಿಸ್ಟರ್ ಆಗ್ಬೋದು, ಇಲಾಖೆಗಳಿಗೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂತಾರೆ. ಸೊ ಅದೇ ತರ ಒಬ್ಬೊಬ್ರಿಗೆ ಒಂದೊಂದು ಇಲಾಖೆನ ಹಂಚ್ಕೊಂಡು ಅದಕ್ಕೆ ಅವ್ರು ಮಿನಿಸ್ಟ್ರಿ ಕೊಟ್ಕೊಂಡು ಹೋಗ್ತಾರೆ. ಅದರಲ್ಲೇ ಮಾಡೋದು ಅಂತ ಹೇಳಿದ್ರೆ, ಇದು ಮಿನಿಸ್ಟರ್ ಬರುತ್ತೆ, ಮಿನಿಸ್ಟರ್ ಮೇಲೆ ಬಂದು CM ಬರ್ತಾರೆ. ಸೊ ಯಾರ್ದು ಜಾಸ್ತಿ MLA ಇದಾರೋ ಅವರು, ಯಾವ ಪಾರ್ಟಿ ಜಾಸ್ತಿ MLA ಜಾಸ್ತಿ ಇದಾರೋ ಅವರು ರೂಲಿಂಗ್ ಪಾರ್ಟಿ ಆಗ್ತಾರೆ. ರೂಲಿಂಗ್ ಪಾರ್ಟಿ CM ಹೆಂಗ್ ಆಗ್ತಾರೆ ಅಂದ್ರೆ, ಮೆಜಾರಿಟಿ ಯಾರ್ದು MLA ಕೌಂಟ್ ಜಾಸ್ತಿ ಇದೆ ಅವರು. MPs ಮಿನಿಸ್ಟರ್ ಅವರೆಲ್ಲ MPs ಎಲ್ಲ ಬಂದು ಇದು ಸ್ಟೇಟ್ ವೈಸ್ ಆಯ್ತಲ್ಲ, ಅದೇ ನ್ಯಾಷನಲ್ ವೈಸ್ MP ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಅಂತ ಹೇಳಿದ್ರೆ ಒಂದು ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ಹೇಳಿದ್ರೆ 21 25 MP ಬರ್ತಾರೆ. ಅಂತ ಹೇಳಿದ್ರೆ ಒಂದೊಂದು 5-10 ಕ್ಷೇತ್ರಕ್ಕೆ ಒಂದೊಂದು MP ಅಂತ ಹೇಳ್ಬಿಟ್ಟು ಇದಾಗ್ತಾರೆ. ಸೊ ಅವ್ರದ್ದೇನಂತ ಹೇಳಿದ್ರೆ, ಈಗ ನಾನು ಹೇಳಿದ್ನಲ್ಲ MLA 1-1.5 ಲಕ್ಷ ಅಂತ ಹೇಳಿದ್ರೆ, ಅವ್ರದ್ದು ಬಂದು 7 ಲಕ್ಷ 10 ಲಕ್ಷ ವೋಟಿಂಗ್ ಪವರ್ ಇರ್ತದೆ. ವೋಟಿಂಗ್ ಅಲ್ಲಿ ಸೆಲೆಕ್ಟ್ ಆಗಿ ಅವರು ಏನಂತ ಹೇಳಿದ್ರೆ ನ್ಯಾಷನಲ್ ಅಲ್ಲಿ ನಮ್ನ ರೆಪ್ರೆಸೆಂಟ್ ಮಾಡೋದು, ಅಂದ್ರೆ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡೋರು ಅಂತ ಹೇಳಿದ್ರೆ ಓವರ್ ಆಲ್ 25 ಜನ ಅಂತ ತಿಳ್ಕೊಳ್ಳಿ ಕರ್ನಾಟಕದಲ್ಲಿ. ಅವ್ರು ಬಂದು ಸ್ಟೇಟ್ ನ ನ್ಯಾಷನಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಅಂತ ಹೇಳಿದ್ರೆ ಇಲ್ಲಿ ಲೋಕಲ್ ಅಲ್ಲಿ ಹೇಗೆ MLAಗಳು ಸ್ಟೇಟ್ ಅಲ್ಲಿ ಇವ್ರನ್ನ ರೆಪ್ರೆಸೆಂಟ್ ಮಾಡ್ತಾರೆ, ಸೇಮ್ ಅದೇ ವೈಸು ಸ್ಟೇಟ್ ಅವರು ನ್ಯಾಷನಲ್ ಅಲ್ಲಿ ಇದು ಮಾಡ್ತಾರೆ. ಒಂದು MP ಕೆಳಗಡೆ ಎಷ್ಟು ಜನ ಇರ್ತಾರೆ? MP ಕೆಳಗಡೆ ಆಕ್ಚುಲಿ ಮಾಮೂಲಿ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತಂದ್ರೆ MLAಗೆ ಒಂದು 1.5-2 ಲಕ್ಷ ಜನ ಇರ್ತಾರಲ್ವಾ ವೋಟರ್ಸ್. ಆತರ MP ಗೆ 5 ಲಕ್ಷದಿಂದ 10 ಲಕ್ಷ ತನಕನೂ ಇರ್ತಾರೆ, ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಇವಾಗ ಬೆಂಗಳೂರಿಗೆ ಅನ್ಕೋ ಒಂದು 7-8 MLAಗಳು ಬರ್ತಾರೆ ಬೆಂಗಳೂರಿಗೆ ಅಂದ್ರೆ, MP ಗಳು ಒಂದು 3-4 ಜನ ಅಷ್ಟೇ ಇರ್ತಾರೆ. ಸೊ MP ಕೌಂಟ್ ಕಮ್ಮಿ, ಅವ್ರಿಗೆ ವೋಟರ್ಸ್ ಜಾಸ್ತಿ. ಈ MP ಗಳೆಲ್ಲ ಸೇರ್ಕೊಂಡು ಯಾವುದು ಇವಾಗ ನಮ್ಗೆ ಇಲ್ಲಿ ವಿಧಾನಸೌಧದಲ್ಲಿ ಯಾವ ತರ ಸರ್ಕಾರ ನಡೆಸ್ತಾರೆ ಸ್ಟೇಟ್ ಗೌರ್ಮೆಂಟ್, ಅವ್ರು ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ಇಂಡಿಯಾದು ಫುಲ್ ಸೆಂಟ್ರಲ್ ಗೌರ್ಮೆಂಟ್ ನ ರನ್ ಮಾಡ್ತಾರೆ.
ಸೇಮ್ ಇಲ್ಲಿ ಏನ್ ಸಿಎಂ ಹೇಗೆ concept? ಎಲೆಕ್ಟ್ ಮಾಡ್ತಾರೆ ಅದೇ ತರನೇ ಅಲ್ಲಿನೂ ಅಷ್ಟೇನೆ ಪಾರ್ಟಿ ವೈಸ್ ಯಾರು ಮೆಜಾರಿಟಿ ಇರ್ತಾರೆ ಆ ಮೆಜಾರಿಟಿ ವೈಸ್ ಅಲ್ಲಿ MP ಸೆಲೆಕ್ಟ್ ಆಗ್ತಾರೆ. ಅಲ್ಲಿನೂ ಅಷ್ಟೇನೆ ಮಿನಿಸ್ಟರ್ನು ಅಲ್ಲಿನೂ ಬರ್ತದೆ, ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಅಂತಾರೆ. ಅಲ್ಲಿನೂ ಅಷ್ಟೇ ಸೆಂಟ್ರಲ್ ಮಿನಿಸ್ಟರ್ ಅದಕ್ಕೆ ತಕ್ಕಂಗೆ ಅವ್ರು ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲಾನು ಅಷ್ಟೇನೆ. ಸೆಂಟ್ರಲ್ ಮಿನಿಸ್ಟರ್ ಸ್ಟೇಟ್ ಮಿನಿಸ್ಟರ್ ಹಂಗಿದ್ಯಾ? ಹೌದು, ಹೌದು. ಸೆಂಟ್ರಲ್ ಮಿನಿಸ್ಟರ್ ಅಂತಂದ್ರೆ MP ಗಳು ಮಿನಿಸ್ಟರ್ ಆಗ್ತಾರಲ್ಲ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ. MLA ಗಳು ಮಿನಿಸ್ಟರ್ ಆಗೋರು ಸ್ಟೇಟ್ ಗವರ್ಮೆಂಟ್ ಮಿನಿಸ್ಟರ್. ಅದರಲ್ಲೂ ವೆರೈಟೀಸ್ ಇದೆ. ಅಂದ್ರೆ ಸ್ಟೇಟ್ ಅದೇ, ಸ್ಟೇಟ್ ಯಾವ್ದು ಇವಾಗ ಮೇನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಆ ಡಿಪಾರ್ಟ್ಮೆಂಟ್ ಒಬ್ಬ ಸಚಿವ ಅಂತ ಇರಬೇಕು. ಅದಕ್ಕೆ ಅವ್ರಿಗೆ ಕೊಡ್ತಾರೆ ministry. ಏನ್ ಡಿಫ್ರೆನ್ಸ್ ಅವರು ಸೆಂಟ್ರಲ್ ಸ್ಟೇಟ್? ಅಂದ್ರೆ ಡಿಮಾರ್ಟ್ ಈಗ ಹೇಳಿದ್ನಲ್ಲ, ಕಾರ್ಪೊರೇಟ್ಗೆ 15,000 ಜನ ಆಯ್ತಾ, MLAಗೆ 1 ಲಕ್ಷ ಚೇಂಜ್, MP ಗೆ ಏನಂತ ಹೇಳಿದ್ರೆ 10 ಲಕ್ಷ ಜನ. ಅದೇ ತರ ಇದು PM ಬಂದು ಎಲ್ಲ ಓವರ್ ಆಲ್ ಇಂಡಿಯಾದಲ್ಲಿ ಇರೋರ್ನೆಲ್ಲೂ ನೋಡ್ಕೊಂಡು ಆ ತರ ಟೈಪ್ ಅಲ್ಲಿ ಇವಾಗ ಮೇನ್ ಆಗಿ ಡಿಫ್ರೆನ್ಸ್ ಕೇಳಿದ್ ನಾನು. ಅದೇ ಅಷ್ಟೇನೆ. ಡಿಫ್ರೆನ್ಸ್ ಅಂತ ಬಂದು ಸ್ಟೇಟ್ ಅಲ್ಲಿ ಬಂದು ಇವಾಗ ನಾವು ಟ್ಯಾಕ್ಸ್ ಬೇಸಿಕ್ಲಿ ಎಲ್ಲ ವರ್ಕ್ ಆಗೋದು ಟ್ಯಾಕ್ಸ್ಗೆ. ಇವಾಗ ನಾವು ಸ್ಟೇಟ್ ಗೌರ್ಮೆಂಟ್, ನಾವು ಈಗ ಇಂಡಿಯಾದಲ್ಲಿ ಯಾವ ತರ ಇದ್ರೆ 2 ಟ್ಯಾಕ್ಸ್ ಕಟ್ತೀವಿ, ಒಂದು ಸ್ಟೇಟ್ GST, ಇನ್ನೊಂದು ಸೆಂಟ್ರಲ್ GST. ಸ್ಟೇಟ್ ಟ್ಯಾಕ್ಸ್ ನ ನೋಡ್ಕೊಂಡು ಸರ್ಕಾರ ನಡೆಸೋದಕ್ಕೆ ಸ್ಟೇಟ್ ಮಿನಿಸ್ಟರ್ಸ್ ಯಾರು ನಮ್ಮ ಕರ್ನಾಟಕದಲ್ಲಿ ಯಾರಿದ್ದಾರೆ ಅವ್ರು ನಡ್ಸ್ಕೊಂತಾರೆ. ಸೆಂಟ್ರಲ್ GST ನಾವೇನ್ ಕಟ್ತೀವಿ ಅದನ್ನ ತಗೊಂಡು ಅದರಿಂದ ದೇಶ ನಡೆಸೋದಕ್ಕೆ ಅವರೆಲ್ಲ ಕೂತಿರ್ತಾರೆ. ಅಲ್ಲ, ಇವಾಗ ಬೆಂಗಳೂರಲ್ಲಿ MP ನೂ ಇರ್ತಾರೆ, MLA ನೂ ಇರ್ತಾರೆ. ಏನೇನ್ ರೆಸ್ಪಾನ್ಸಿಬಿಲಿಟಿ, ಮೇನ್ ರೆಸ್ಪಾನ್ಸಿಬಿಲಿಟಿ? ಇವಾಗ MLA ಬಂದು ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅನ್ಕೋ, ಇವಾಗ ಒಂದು ರಾಜಾಜಿನಗರ, ಈ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಏನಾದ್ರು ಕುಂದು ಕೊರತೆ ಇದೆಯಾ ನೋಡ್ಕೊಂಡು, ಎಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಎಲ್ಲಿ ಜನಕ್ಕೆ ಏನ್ ಅವಶ್ಯಕತೆ ಇದೆ ಅಂತ ಅಲ್ಲಿ ನೋಡ್ಬಿಟ್ಟು, ಅಲ್ಲಿ ಆ ಜನ ಯಾವ್ದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ, ಅಲ್ಲಿ ಯಾವ ವಾರ್ಡ್ ಇದೆ ಆ ವಾರ್ಡ್ ಕಾರ್ಪೊರೇಟರ್ ಅವ್ರಿಗೆ ಹೇಳಿದ್ರೆ, ಸೊ MLA ಹೇಳ್ಬೋದು ಅಥವಾ ಕಾರ್ಪೊರೇಟರ್ ಅರ್ಥ ಮಾಡ್ಕೊಂಡು ಅದನ್ನ ಮಾಡ್ಬೋದು. ಇವ್ರ ಹತ್ರ ಕೇಳ್ಕೊಂಡು MLA ಅವ್ರ ಹತ್ರ ಆ ಕೆಲಸ ಆಗ್ಬೋದು. MP ಏನಂತಂದ್ರೆ ಅನ್ಕೊಳ್ಳಿ, ಇಲ್ಲೊಂದು ಹೈವೇ ಪಾಸ್ ಆಗುತ್ತೆ, ನ್ಯಾಷನಲ್ ಹೈವೇ ಪಾಸ್ ಆಗುತ್ತೆ. ನ್ಯಾಷನಲ್ ಹೈವೇನಲ್ಲಿ ಏನೇನ್ ಇರ್ಬೇಕು ಸೌಲಭ್ಯಗಳು ಇಲ್ಲ, ಅಥವಾ ಅದರಿಂದ ನಮಗ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಅಲ್ಲಿಗೊಂದು ಬೇಸಿಕ್ ಒಂದು ಸ್ಕೈ ವಾಕ್ ಬೇಕು, ನಮ್ಗೆ ಹೈವೇ ದಾಟೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅಂತಂದ್ರು ಅದು ಇಟ್ ಕಮ್ಸ್ ಅಂಡರ್ ನ್ಯಾಷನಲ್ ಇದು ಸೆಂಟ್ರಲ್ ಗೌರ್ಮೆಂಟ್. ಸೊ ಅಲ್ಲಿಂದ ತಗೊಂಡು ಇವಾಗ ಹಾಸ್ಪಿಟಲ್ಸ್ ಎಲ್ಲ ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಬೇಕು ಇಲ್ಲಿ, ಆಯ್ತಾ, ಅದನ್ನ ಸ್ಟೇಟ್ ಗೌರ್ಮೆಂಟ್ ಅವ್ರೊಬ್ರ ಕೈಲಿ ಕಟ್ಟಕ್ಕಾಗಲ್ಲ, ಯಾಕಂದ್ರೆ ಅದು ತುಂಬಾ ಕೋಟ್ಯಾಂತರ ರೂಪಾಯಿ ಖರ್ಚು ಬೀಳುತ್ತೆ. 50 ಕೋಟಿ 20 ಕೋಟಿನಲ್ಲಾದ್ರೆ ಸ್ಟೇಟ್ ಗೌರ್ಮೆಂಟ್ ಅವರೇ ಏನೋ ಒಂದು ಅನುದಾನ ತಗೊಂಡು ಕೊಟ್ಬಿಟ್ಟು ಮಾಡ್ಬಿಡ್ತಾರೆ. 500 ಕೋಟಿ 1000 ಕೋಟಿನೆಲ್ಲ ಕಟ್ಟಬೇಕು ಅಂತಂದಾಗ ಅವಾಗ MP ರೋಲ್ ಬರುತ್ತೆ, ನಮ್ಮ ಕ್ಷೇತ್ರಕ್ಕೆ ಇದು ಬೇಕು ಅಂತಂದ್ಬಿಟ್ಟು. ಇಲ್ಲಿ ಚುನಾಯಿತ MP ಯಾರು ಇರ್ತಾನೆ ಗೆದ್ದಿರೋರು, ಆ MP ಹೋಗಿ ಸ್ಟೇಟ್ ಗೌರ್ಮೆಂಟ್ ಅವ್ರ ಹತ್ರ ತಗೊಂಡು ಬಂದು ಇಲ್ಲಿ ಮಾಡಿಸ್ತಾರೆ. ಮತ್ತೆ ರೈಲ್ವೆ ಬರುತ್ತೆ, ಮೆಟ್ರೋದ್ ಬರುತ್ತೆ, ಈ ತರ ತುಂಬಾ ಬರುತ್ತೆ. ಇವಾಗ ಏನೋ ನಮ್ದು ಬೆಂಗಳೂರು ಟು ಮೈಸೂರು ಹೈವೇ ಚಿಕ್ಕ ರೋಡ್ ಇತ್ತು, ಅದು ಎಷ್ಟೋ ವರ್ಷ ಸ್ಟೇಟ್ ಹೈವೇ ಇತ್ತು, ಅದಾದ್ಮೇಲೆ ನ್ಯಾಷನಲ್ ಹೈವೇ ಆಯ್ತು. ನ್ಯಾಷನಲ್ ಹೈವೇ ಫುಲ್ ಬೈಪಾಸ್ ತರನೇ ಮಾಡ್ಬಿಟ್ಟು ಫುಲ್ ಯಾವ್ದಕ್ಕೂ ಡಿಸ್ಟರ್ಬೆನ್ಸ್ ಇಲ್ಲ ಅನ್ನೋ ತರ. ಸೊ ಇದೆಲ್ಲಾನು MP ಅಂಡರ್ಗೆ ಬರುತ್ತೆ, MLAಗೂ ಅದಕ್ಕೂ ಸಂಬಂಧ ಇರಲ್ಲ. MLA ಪಾತ್ರ ಅದ್ರಲ್ಲಿ ಏನಂದ್ರೆ ಅನ್ಕೊಳ್ಳಿ, ಇವಾಗ ಒಂದು ಹೈವೇ ಪಾಸ್ ಆಗ್ತಾ ಇದೆ, ಅಲ್ಲಿ ಜನದ್ದು ಜಮೀನೋ ಮನೇನೋ ಆಸ್ತಿನೋ ಏನೋ ಇದೆ ಅಂದ್ರೆ ಅದನ್ನ ಖರೀದಿ ಮಾಡ್ಕೊಡೋದಕ್ಕೆ MLA ಸಪೋರ್ಟ್ ಬೇಕು ಅಷ್ಟೇ. ಅದ್ ಬಿಟ್ರೆ ಮಿಕ್ಕಿದ್ದು ಫಂಡಿಂಗು ಕೆಲಸ ಮಾಡ್ಸೋದು ಎಲ್ಲ MP ಗೆ ಬರುತ್ತೆ. ಲೈಕ್ ಯೂನಿಯನ್ ಗವರ್ಮೆಂಟ್ ಸ್ಕೀಮ್ಸ್ ಬಂದು ಕರ್ನಾಟಕಕ್ಕೆ ತಗೊಂಬರಕ್ಕೆ MPs ಬರೀ ಕರ್ನಾಟಕಕ್ಕೆ ಅಂತಲ್ಲ, ಆಯಾ ರಾಜ್ಯಗಳಿಗೆ ಆಯಾ ರಾಜ್ಯಗಳಿಗೆ ಬರುತ್ತೆ. ನಾವು ಸೆಂಟ್ರಲ್ ಏನ್ ಕೊಡ್ತಾ ಇದೀವಿ ಅದ್ರಲ್ಲಿ ನಮ್ಗೆ ಇನ್ನೊಂಚೂರು ವಾಪಸ್ ನಮ್ಗೊಂಚೂರು ಕೊಡಿ ಕೆಲಸ ಐತೆ ಅಂತ ಇಸ್ಕೊಂಬೋದು. PM ಎಲೆಕ್ಟ್ ಆಗೋದು ಸೇಮ್ ವೇ, ಅವ್ನು PM ಎಲೆಕ್ಷನ್ ಬರುತ್ತೆ, ಅದರಲ್ಲಿ ವೋಟ್ ಹಾಕ್ತಿವಿ, ಮತ್ತೆ ಅದ್ರಲ್ಲಿ ಮೆಜಾರಿಟಿ ಅವ್ರ ಪಾರ್ಟಿ ಎಷ್ಟು ಮಿನಿಸ್ಟರ್ಸ್ ಇದಾರೆ ಅದ್ರ ಮೇಲೆ ಅವ್ರ PM MP ಗಳು MP ಯಾರು ಇರ್ತಾರೆ ಅವ್ರ ಬೇಸ್ ಮೇಲೆ ಇದು ಮಾಡ್ಕೊಂಡು ಎಲೆಕ್ಟ್ ಮಿನಿಸ್ಟರ್ ಅಂದ್ರೆ ಮಿನಿಸ್ಟರ್ ಅಂತ ಹೇಳಿದ್ರೆ ಎಲೆಕ್ಟ್ ಆಗಿರೋ MLA ಅಥವಾ MP ನ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಗೆ ನೀನು ಜವಾಬ್ದಾರಿ ಕೊಟ್ರೆ ಅವ್ನು ಮಿನಿಸ್ಟರ್ ಆಗ್ತಾನೆ. ಮಿನಿಸ್ಟ್ರಿ ಮಾಡ್ತದೆ. ನಾನು ಮಿನಿಸ್ಟರ್ ಆಗ್ಲೇ ಹೇಳಿದ್ವಲ್ಲ, ಮಿನಿಸ್ಟ್ರಿ ಹೇಳಿದ್ವಲ್ಲ, ನಾವು MP ಮಾತಾಡಿದ್ವಿ, ಮಿನಿಸ್ಟ್ರಿ MP ನಲ್ಲೂ ಮಿನಿಸ್ಟರ್ ಅದನ್ನೇ. ಅದು ಸೆಂಟ್ರಲ್ ಮಿನಿಸ್ಟರ್ ಅಂತ ಬರುತ್ತೆ, ಅದು MP ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಬರುತ್ತೆ, ಇದ್ರಲ್ಲಿ ಅಂದ್ರೆ ಸ್ಟೇಟ್ ಅಲ್ಲಿ ಸ್ಟೇಟ್ ಮಿನಿಸ್ಟರ್ ಬರುತ್ತೆ. ಸ್ಟೇಟ್ ಅಂತ ಹೇಳಿದ್ರೆ ಆ ಸ್ಟೇಟ್ ಮಾತ್ರನೇ, ಆಯ್ತಾ, ಸ್ಟೇಟ್ ಸೆಂಟ್ರಲ್ ಮಿನಿಸ್ಟರ್ ಸ್ಟೇಟ್ ಸ್ಟೇಟ್ ಮಿನಿಸ್ಟರ್. ಇವಾಗ ನಮ್ ಕುಮಾರಸ್ವಾಮಿ ಅವರು ಇವಾಗ ಇಲ್ಲಿ MLA ಗೆದ್ದಿದ್ರು, ಆಯ್ತಾ, ಮತ್ತೆ ಅವರು BJP ಜೊತೆ JDS ಜಂಟಿ ಇದಾಯ್ತು, ಏನ್ ಸರ್ ಅದಕ್ಕೆ ಅಂತಾರೆ, ಸಮ್ಮಿಶ್ರ ಆದ್ರು. ಸಮ್ಮಿಶ್ರ ಆದ್ರೆ ಜಾಯಿಂಟ್ ವೆಂಚರ್ ತರ. ಅವಾಗ ಏನ್ ಮಾಡಿದ್ರು, ನಾನು MLA ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ಮಂಡ್ಯ ಕ್ಷೇತ್ರದ್ದು. ಮಂಡ್ಯದಲ್ಲಿ ತಾನೆ ಅಲ್ಲ, ಚನ್ನಪಟ್ಟಣದಲ್ಲಿ ಅವ್ರ MLA ಇದ್ದಿದ್ದು.
ಅಲ್ಲಿಗೆ ಅವರು ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಮಂಡ್ಯದಲ್ಲಿ MP ಎಲೆಕ್ಷನ್ ನಿಂತ್ಕೊಂಡ್ರು, ಓಕೆ ಗೆದ್ದ ಮೇಲೆ ಇವಾಗ ಮೋದಿ ಇವ್ರದ್ದು ಬಿಜೆಪಿ NDA ಗೌರ್ಮೆಂಟ್ ನಡೀತಾ ಇರೋದು ಇವಾಗ. ಬರೀ ಬಿಜೆಪಿ ಅಲ್ಲ, ತುಂಬಾ ಪಕ್ಷಗಳು ಸೇರಿದೆ. ಹೌದೌದು. ಸೊ ಅದ್ರಲ್ಲಿ ಇವ್ರಿಗೆ ಯಾವ್ದು ಸರ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ, ಆ ಇಂಡಸ್ಟ್ರಿಗೆ ಮಿನಿಸ್ಟರ್ ಅವರು ಈಗ. ಓಕೆ ಯಾರೋ HD ಕುಮಾರಸ್ವಾಮಿ ಆ ತರ ಎಂಟೈರ್ ಕಂಟ್ರಿಗೆ. ಇಡೀ ಇವಾಗ ವೈಜಾಗ್ ಅಲ್ಲಿ ಯಾವ್ದೋ ಫ್ಯಾಕ್ಟ್ರಿಗಳು ಇವಾಗ ಹೋಮ್ ಮಿನಿಸ್ಟರ್ ಬಂದ್ಬಿಟ್ಟು ಅಮಿತ್ ಶಾ ಫುಲ್ ಇಂಡಿಯಾಗೆ, ಕರ್ನಾಟಕಕ್ಕೆ ಬೇರೆಯವರು. ಹೋಮ್ ಮಿನಿಸ್ಟ್ರಿ ಏನ್ ರೋಲ್ ಅವರು? ಅವರು ಲಾ ಅಂಡ್ ಆರ್ಡರ್, ನಾರ್ಮಲ್ ಆಗಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದು, ಕಂಟ್ರೋಲ್ ಮಾಡೋದು. ಕಂಟ್ರೋಲ್ ಅಂದ್ರೆ ಎಲ್ಲೋ ಪೊಲೀಸ್ ಡಿಪಾರ್ಟ್ಮೆಂಟ್, ಅವಾಗ ನಮ್ಮ ಪೊಲೀಸ್ Security. ಡಿಪಾರ್ಟ್ಮೆಂಟ್ ಅಲ್ಲಿ 4-5 ತರ ಇದೆ, ಅದೆಲ್ಲ ಅವ್ರ ಅಂಟ್ರಲ್ಲಿ ಬರುತ್ತೆ. ಇಂಟೆಲಿಜೆನ್ಸ್ ಎಲ್ಲಾನು ಅವ್ರ ಹ್ಯಾಂಡ್ ಓವರ್ ಇಂಟೆಲಿಜೆನ್ಸ್ ಎಲ್ಲ ಸ್ಟೇಟ್ಗೂ ಇರುತ್ತಾ? ಸ್ಟೇಟ್ ವೈಸ್ ಇರ್ತದೆ, ನ್ಯಾಷನಲ್ ವೈಸ್ ಇರುತ್ತೆ. ಸೊ ಇವಾಗ ಬೇಸಿಕ್ಲಿ ಏನಂದ್ರೆ ಕಾರ್ಪೊರೇಟರ್ ಇಂದ ಹಿಡಿದು PM ವರ್ಗುನು ಡೆವಲಪ್ಮೆಂಟ್ ಬಗ್ಗೆ ಎಲ್ಲಾನು ಅವ್ರು ಆ ಎಲ್ಲ one way ಅಲ್ಲಿ basic ಹೋಗ್ತಾರೆ. knowledge ಅದೇನೆ. ಹೌದು ಏನಂತ ಹೇಳಿದ್ರೆ ಇವಾಗ- ಎಲ್ಲಾರು ಮಾಡ್ಬೇಕಾದ್ರೆ ಅದೇನೆ ಬೇಸಿಕ್ ಏನಿದೆ ನೀಡ್ಸ್, ಏನಂತ ಹೇಳಿದ್ರೆ ಜನರಿಗೆ ಏನ್ ನೀಡ್ಸ್ ಇದೆ ಹಾ. ಅದನ್ನ ಕೊಡೋದೇನೆ. ಇದೇನಂತ ಹಂತವಾಗಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಫಸ್ಟ್ ನಿಯರ್ ಬೈ ಸಿಗೋರು ಯಾರು? ಕಾರ್ಪೊರೇಟರ್. ಅವ್ನು ಸಿಗ್ಲಿಲ್ಲ ಅಂದ್ರೆ MLA ಸಿಗ್ಲಿಲ್ಲ ಅಂದ್ರೆ CM ಮಿನಿಸ್ಟರ್ ಸಿಗ್ತಾರೆ. ಅದನ್ನು ಸಿಗ್ಲಿಲ್ಲ ಅಂದ್ರೆ MP, ಅದು ಸಿಗ್ಲಿಲ್ಲ ಅಂತ ಹೇಳಿ PM. ಆತರ ಒಂದೊಂದು ಸ್ಟೆಪ್ ವೈಸ್ ಇದು ಮಾಡ್ಕೊಂಡಿದ್ರು. ಆ ತರದಲ್ಲಿ ಇದ್ ಮಾಡ್ಕೊಂಡಿದ್ರು. ಇವಾಗ ನಾವು MPs ಎಲೆಕ್ಟ್ ಮಾಡೋರೆಲ್ಲ ಲೋಕಸಭೆಗೆ ಹೋಗ್ತಾರಲ್ವಾ, ರಾಜ್ಯಸಭಾ ಯಾರು ಎಲೆಕ್ಟ್ ಮಾಡೋದು? ರಾಜ್ಯಸಭಾ ಬಂದು ಅದು ಇದನ್ನ ಏನು MP ಗಳು ಎಲೆಕ್ಟ್ ಆಗಿರ್ತಾರಲ್ಲ, MP ಗಳು ಎಲೆಕ್ಟ್ ಆಗಿರೋರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದ್ 5 ಜನ ಸೇರಿ ಒಬ್ಬರನ್ನ ನಾಮಿನೇಟ್ ಮಾಡ್ಬೋದು ರಾಜ್ಯಸಭೆಗೆ. ನಾಮಿನೇಟ್ ಮಾಡೋದು, ನಾನು ಇಲ್ಲಿ MLC ಅಂತ ಹೇಳಿದ್ನಲ್ಲ, ಅದೇ ತರ ಅಲ್ಲಿ ರಾಜ್ಯಸಭಾದಲ್ಲಿ ಎಲೆಕ್ಟ್ ಮಾಡಿ ಕಳಿಸ್ತಾರೆ. ಅಂತ ಹೇಳಿದ್ರೆ ಯಾವ್ದಾವ್ ಫೀಲ್ಡ್ ಅಲ್ಲಿ ಅದು ಎಲಿಜಿಬಲ್ ಇದೆ ಅಂತ ಹೇಳಿದ್ರೆ, ಈ ಫೀಲ್ಡ್ ಅಲ್ಲಿ ಅವರು ಏನೋ ಸೇವೆ ಮಾಡಿರ್ಬೇಕಿತ್ತು. ಒಂದ್ 25 ವರ್ಷ 30 ವರ್ಷ ನಾನು ಒಂದೇ ಅದೇ- ಫೀಲ್ಡ್ ಅಲ್ಲಿ ನಾನು ವರ್ಕ್ ಮಾಡಿದೀನಿ, ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಎಲ್ಲ ಗೊತ್ತು. ಆಕ್ಟರ್, ಬರಹಗಾರರು, ಆ ತರದವ್ರನ್ನೇ ತಗೊಂತಾರೆ. ಇವಾಗ ಏನಕ್ಕಂದ್ರೆ ಸುಧಾಮೂರ್ತಿ ಅವ್ರೆಲ್ಲ ಅವರು ಬಂದು ಏನಂತ ಹೇಳಿದ್ರೆ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿರ್ತಾರೆ. ಅಂತವ್ರನ್ನ ಎಲೆಕ್ಟ್ ಮಾಡ್ಬಿಟ್ಟು ಅವ್ರು ಹಾಕೋದು. ಅದನ್ನ ಏನಂತ ಹೇಳಿದ್ರೆ ಇವ್ರು ಇದೆಲ್ಲಾನು ಬೇಸ್ ಏನಂತ ಹೇಳಿದ್ರೆ ರಾಜ್ಯಸಭಾದಲ್ಲಿ ಒಂದು ಈಗ ಏನೇ ಬಿಲ್ ಬಂತು ಅಂದ್ರೂ ಲೋಕಸಭೆಯಲ್ಲೂ ಪಾಸ್ ಆಗ್ಬೇಕು, ರಾಜ್ಯಸಭೆಯಲ್ಲಿ 2 ಫ್ಲೋರ್ ಅಂತಾರೆ, 2 ಫ್ಲೋರ್ಸ್ ಅಂತಾರೆ. ಎರಡಲ್ಲೂ ಪಾಸ್ ಆದ್ರೆ ಮಾತ್ರನೇ ನೀವು ಯಾವ್ದೇ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೇನು, ಯಾವ್ದೇ ಒಂದು ಸ್ಕೀಮ್ ಆಗ್ಲಿ ಏನೇ ಆದ್ರೇನು ಆ 2 ಫ್ಲೋರ್ ಅಲ್ಲಿ ಇಂಪ್ಲಿಮೆಂಟ್ ಆಗಿ ಬಂದ್ರೇನೆ ಅದು ಇದಾಗೋದು, ಪ್ರೋಸೆಸ್ ಅಪ್ರೂವ್ ಆಗಿ ಬಂದ್ರು. ಅಪ್ರೂವ್ ಆಗಿ ಬಂದ್ರೇನೆ ಪ್ರೋಸೆಸ್ ಆಗುತ್ತೆ. ನಾಮಿನೇಟ್ ಮಾಡ್ತಾರೆ, ಹೆಂಗ್ ಎಲೆಕ್ಟ್ ಆಗೋದು? ಎಲೆಕ್ಟ್ ಅಂತ ಹೇಳಿದ್ರೆ ನಾನು ಹೇಳಿದಲ್ಲ ನಾಮಿನೇಷನ್ ಅಷ್ಟೇ ಅಷ್ಟೇ. ಹೌದು ಅಂದ್ರೆ ಕ್ರೈಟೀರಿಯಾ ಬಂದು ಅವ್ರು ಸೇವೆ ಮಾಡಿರ್ಬೇಕು. ಅದು ಈ ಮೆಜಾರಿಟಿ ನಾನು ಇಷ್ಟು ಜನ ನನಗೆ ಓಟ್ ಹಾಕೋರು ನಾನ್ ಗೆದ್ದೆ, ಇಲ್ಲ ನಾವ್ ಒಂದ್ 10 ಜನ ಸೇರ್ಬಿಟ್ಟು ಇಂಥವ್ರನ್ನ ಮಾಡ್ರಿ ಅಂತಂದ್ರೆ ಅವ್ರು ಆದ್ರು ಅಷ್ಟೇ. ರಾಜ್ಯಸಭಾ ಹಂಗೆ. ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಸೇಮ್ ಇದೇ ತರ ಆಗುತ್ತೆ. ಏನಂದ್ರೆ MLA ಇವ್ರು ಯಾರು MP ಗಳು ಮತ್ತೆ ಈ ರಾಜ್ಯಸಭಾ ಸದಸ್ಯರು ಇವ್ರಿಬ್ರು ಸೇರ್ತಾರೆ. ಮತ್ತೆ ಯೂನಿಯನ್ ಟೆರಿಟರೀಸ್ ಬರುತ್ತಲ್ಲ, ಅಲ್ಲಿರೋ MLA ಗಳು ಇವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ವೋಟಿಂಗ್ ಅಲ್ಲ, ಹಿಂಗೆ ತಗೊಳ್ಳಿ ಇವ್ರನ್ನ ಮಾಡೋಣ ಈಗ ಅಂತ. ಒಂದಿಬ್ರು ಕ್ಯಾಂಡಿಡೇಟ್ ಇರ್ತಾರೆ ಅಂತ ತಿಳ್ಕೊಳ್ಳಿ. ಅಂತ ಹೇಳಿದ್ರೆ ರಾಜ್ಯಪಾಲಕ್ಕೆ ಅದೇ ರಾಷ್ಟ್ರಪತಿಗೆ 2 ಕ್ಯಾಂಡಿಡೇಟ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಮೆಜಾರಿಟಿ ವೋಟಿಂಗ್ ಮಾಡ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಈಗ MP ಯಾರು ವೋಟಿಂಗ್ ಯಾರು ಮಾಡೋದು? MP ಗಳು, ರಾಜ್ಯಸಭಾ ಮೆಂಬರ್ಸ್ ಮತ್ತೆ ಆಮೇಲೆ ಯೂನಿಯನ್ ಟೆರಿಟರಿನಲ್ಲಿರೋ MLA. ಎಲ್ಲಾ MLA ಗಳು ಮಾಡಲ್ಲ. ಅಂದ್ರೆ ಕರ್ನಾಟಕದವ್ರು ಇಲ್ಲ, ಬರೀ ಪಾಂಡಿಚೇರಿ ಹಾ. ಈ ತರ ಯೂನಿಯನ್ ಟೆರಿಟರೀಸ್ ಯಾವ್ದಿದೆ, ಯಾವ್ದಿದೆ ಸರ್ ಅದು? ಯೂನಿಯನ್ ಟೆರಿಟರೀಸ್ ಅಂದ್ರೆ ಏನದು? ಪಾಂಡಿಚೇರಿ ಹಾ. ಅಲ್ಲಿ ಯಾರು CM ಇಷ್ಟೆಲ್ಲ ಗೊತ್ತಾಗಿದೆ ನಿಮ್ಗೆ ಯೂನಿಯನ್ ಟೆರಿಟರಿ ಎಲ್ಲ ಓದಿದೀನಿ ನಾನು, ಬಟ್ ಯೂನಿಯನ್ ಟೆರಿಟರಿ ಇರೋದಲ್ವಾ? ಪಾಂಡಿಚೇರಿ, ಹಾ. ಗೋವಾ, ಗೋವಾಕ್ CM ಇದಾರಲ್ಲ. CM ಇದ್ರೇನು ಅದು ಟ್ಯಾಕ್ಸ್ ಬೇರೆ ಬರ್ತದೆ ನಿಮ್ಗೆ. ಅದಕ್ಕೇನೆ ಬೇರೆ ಬೇರೆ ಪ್ರಾಡಕ್ಟ್. ಯೂನಿಯನ್ ಟೆರಿಟರಿ ಅಂದ್ರೆ ಏನು? ಅಂಡಮಾನ್ ಅಂಡ್ ನಿಕೋಬಾರ್, ದಿವ್ ಅಂಡ್ ಡಾಮನ್. ಅದು ಏನು ಯೂನಿಯನ್ ಟೆರಿಟರಿ? ಯೂನಿಯನ್ ಟೆರಿಟರಿ ಅಂದ್ರೆ ಅದ್ರ ರೂಲಿಂಗ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಕೈಲಿರುತ್ತೆ. CM ಎಲ್ಲ ಯಾರು ಯಾವ ಸ್ಟೇಟ್ ಗೌರ್ಮೆಂಟ್ ಇರಲ್ಲ. ಸ್ಟೇಟ್ ಗೌರ್ಮೆಂಟ್ ಇರಲ್ಲ, ಡೈರೆಕ್ಟ್ ಅಲ್ಲಿ ಇವರೆಲ್ಲ ಇರಲ್ಲ ಅಲ್ಲಿ. ಪ್ರೆಸಿಡೆಂಟ್ ನೋಡ್ಕೊಂತ ಇರ್ತಾರೆ ಅದನ್ನ. ಎಲ್ಲ ಇರುತ್ತೆ, ಡೈರೆಕ್ಟ್ ಎಲ್ಲ ಇರುತ್ತೆ, ಪಂಚಾಯತಿ ಅದು ಇದು ಸಣ್ಣ ಪುಟ್ಟ ಎಲ್ಲ ಇರುತ್ತೆ. ಅಲ್ಲೂ MLA ಗಳೆಲ್ಲ ಇರ್ತಾರೆ. ಬಟ್ MLA ಬಂದು ನಾನು ಸರ್ಕಾರ ನಡೆಸ್ತಾ ಇದ್ದೀನಿ ನಂದು ರಾಜ್ಯ ಅಂತ ಇಲ್ಲ. ಬಟ್ ಪಾಂಡಿಚೇರಿಯಲ್ಲಿ CM ಎಲ್ಲ ಇದ್ದಾರೆ. CM ಇದಾರೆ. ಅದೇ. ಏನಂತ ಹೇಳಿದ್ರೆ ಅದು ಯೂನಿಯನ್ ಟೆರಿಟರಿ ಅಂತ ಹೇಳಿದ್ರೆ ಅದು ಸಪರೇಟ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋದು. ಓಕೆ, ಈ ಇಂಡಿಯನ್ ಇದಕ್ಕೆ ಇದಾಗಲ್ಲ, ಬಟ್ ಗಿರೆನ್ಸಿ ಎಲ್ಲಾನು ಇದಾಗುತ್ತೆ. ಬಟ್ ಟ್ಯಾಕ್ಸೈಸೇಷನ್ ಅದೆಲ್ಲ ನಮ್ದು ಕಮ್ಮಿ ಇರುತ್ತೆ. 2 ಟ್ಯಾಕ್ಸ್ ಕಟ್ತೀವಲ್ವಾ ನಾವು, ಅವ್ರಲ್ಲಿ ಸಿಂಗಲ್ Single tax. ಆತರ ಆ ತರ. ಇರುತ್ತೆ. ಅದ್ ಮಾತಾಡ್ಬೇಕು ಅಂದ್ರೆ ಅದೊಂದ್ 2 ಎಪಿಸೋಡ್ ಹೋಗುತ್ತೆ, ಅದನ್ನ ಇನ್ನೊಂದ್ ದಿವಸ ಮಾತಾಡೋಣ.
ಬೇಸಿಕ್ ಆಗಿ ಬೇಸಿಕ್ ನಾಲೆಡ್ಜ್ ಇದು. ಸೊ ಬೇಸಿಕ್ ಆಗಿ ಏನಂದ್ರೆ ಈ ನಾಲೆಜ್ ಇಲ್ದಿರ ನಾನು ಎಷ್ಟು ದಿವಸ ಬದುಕಿದ್ದೀನಿ ನಾನು. ಅದೇ ಇದೇ ಸಮಾಜದಲ್ಲಿ ನೀನ್ ಓದಿದ್ಯಾ ಇದ್ದ ಯೂನಿಯನ್ ಟೆರಿಟರೀಸ್ ಅದು ಒಂದು ಓದಿದ್ದೇನೆ. ಅದು ಬಿಟ್ರೆ 28 ಸ್ಟೇಟ್ಸ್. ಡೌಟ್ ಇದೆ. ಎಲೆಕ್ಷನ್ ಟೈಮ್ ಅಲ್ಲಿ ಕೆಲವೊಬ್ರು ರೂಲಿಂಗ್ ಪಾರ್ಟಿಯಲ್ಲಿ ಇರೋರು ಮಿಸ್ಯೂಸ್ ಮಾಡ್ಕೊಂತಾರೆ ಮೀಡಿಯಾ ಕೆಲವೊಂದು ವಿಷಯನ. ಇವಾಗ ಅದನ್ನ ಹೆಂಗೆ ಇವಾಗ ಎಲೆಕ್ಷನ್ ಹೆಂಗ್ ನಂಬಬೇಕು? ಅದೇನೆ ಹೇಳೋದು. ಇವಾಗ ನೋಡಿ, ನೀವು ಯಾವ್ದೇ ಮನುಷ್ಯ ನೀವು ಕರೆಕ್ಟಾ ತಪ್ಪಾ ಅಂತ ತಿಳ್ಕೊಳ್ಳೋದಕ್ಕೆ 5 ವರ್ಷ ಅವ್ನು ಆಲ್ರೆಡಿ ರೂಲಿಂಗ್ ಪಾರ್ಟಿ ನಡೆಸಿರ್ತಾರೆ. ಅವ್ರು ನೋಡ್ಕೋಬೇಕು. ಅದ್ರಲ್ಲಿ ಒಂದು ಪಾರ್ಟಿ ಅಂತಂದ್ರೆ ಆ ಪಾರ್ಟಿನಲ್ಲಿ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಅಥವಾ ಸುಮ್ಮನೆ ನೀವೇನಾರು ಮಾಡ್ಕೊಳ್ಳಿ ನನ್ಗೋದಕ್ಕೂ ಸಂಬಂಧ ಇಲ್ಲ ಅಂತ ಇರೋರು ಇರ್ತಾರೆ. ಅದನ್ನ ನೋಡಿ ನಾವು ಯಾವ್ದೋ ಪಾರ್ಟಿ, ಇನ್ನೊಂದು ಕಾಸ್ಟು, ಮತ್ತೊಂದು ಅಂತ ಎಲೆಕ್ಟ್ ಮಾಡಬಾರ್ದು, ವೋಟ್ ಹಾಕ್ಬಾರ್ದು. ವೋಟ್ ಹಾಕ್ಬೇಕಾದ್ರೆ ಇವ್ನು ನಿಜವಾಗ್ಲೂ ಎಲಿಜಿಬಲ್ ಇದಾನ, ಇವನು ನಮ್ಗೆ ಒಳ್ಳೆ ಕೆಲಸ ಮಾಡ್ತಾನ, ನಮ್ಮ ಕ್ಷೇತ್ರನ ಡೆವಲಪ್ಮೆಂಟ್ ಮಾಡ್ತಾನ, ನಾವೇನಾದ್ರು ಪ್ರಾಬ್ಲಮ್ ಗುರು ಅಂತ ಕೇಳ್ಕೊಂಡು ಹೋದ್ರೆ ಆ ಪ್ರಾಬ್ಲಮ್ ಅಟ್ಲೀಸ್ಟ್ ಕೇಳಿಸ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕೊಡ್ತಾನ. ಇದನ್ನ ನೋಡ್ಕೊಂಡು ವೋಟ್ ಹಾಕಿದ್ರೆ ಸ್ವಲ್ಪ ಬುದ್ಧಿ ಕಲಿತಾರ ಅವ್ರ ಜನ. ಇವಾಗ ಎಲೆಕ್ಷನ್ ಟೈಮ್ ಬರ್ತಿರತ್ತೆ ಒಂದ್ ತಿಂಗಳಲ್ಲಿ. ಆ ಟೈಮಲ್ಲಿ ಮಿಸ್ಯೂಸ್ ಮಾಡ್ಕೊಂಬೋದಲ್ವಾ ಕ್ಯಾಂಪೇನ್ಸ್ ಮಾಡುವಾಗ? ಅದಕ್ಕೇನೆ ಈ ಎಲೆಕ್ಷನ್ ಕಮಿಷನ್ ಅವರು ಫುಲ್ ಸ್ಟ್ರಿಕ್ಟ್ ರೂಲ್ಸ್ ಕೊಡ್ತಾರೆ, ಇದನ್ನ ಫಾಲೋ ಮಾಡ್ಬೇಕು ನೀವು. ಅದಕ್ಕೆ ನೋಡಿ, ಎಲೆಕ್ಷನ್ ಬಂತು ಅಂದ್ರೆ ಬಸ್ ಸ್ಟಾಪ್ ಅಲ್ಲಿ ಯಾವ್ದು MLA ಗಳದ್ದು, ಕಾರ್ಪೊರೇಟರ್ಗಳದ್ದು ಫೋಟೋಗಳಿಲ್ಲ, ಹೆಸರುಗಳಿಲ್ಲ, ಏನೆಲ್ಲ ಮುಚ್ಚಿಬಿಟ್ಟು ಹೋಗಿರ್ತಾರಲ್ಲ. ಸೊ ಈ ತರ ಕೋಡ್ ಆಫ್ ಕಂಡಕ್ಟ್ ಅಂತ ಬರುತ್ತೆ. ಇವಾಗ ಮಿಸ್ಯೂಸ್ ಯಾವಾಗ ಆಗತ್ತೆ, ನಮ್ಗೆ ನಾಲೆಜ್ ಇಲ್ಲ ಅದ್ರ ಬಗ್ಗೆ. ಇವಾಗ ನಿನ್ಗೆ ಯಾವ್ದೋ ಒಂದು ಶೋರೂಮ್ ಎಲ್ಲೋ ಕರ್ಕೊಂಡಿರ್ತೀನಿ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಯಾವುದೋ ಕಾರ್ ಶೋರೂಮ್ ಡ್ರೈವಿಂಗ್ ಬಗ್ಗೆ ನಿನ್ಗೆ ಏನೂ ಗೊತ್ತಿಲ್ಲ. ನಾನು ಕರ್ಕೊಂಡು ಹೋಗ್ಬಿಟ್ಟು ಇದು ಕಾರು, ಇದು 10 ಕೋಟಿ ಅಂದ್ರೂ ನೀನ್ ಕೇಳ್ಕೊಳ್ಳೇಬೇಕು. ನಾನು ಹೇಳ್ತಾರ ನಾಲೆಜ್ ಇವಾಗ ನಿನ್ಗೆ ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಏನೇ ಹೇಳಿದ್ರು. ಇವಾಗ ನಾನೊಂದು ಕ್ಯಾಂಪೇನ್ ಮಾಡ್ತೀನಿ, ನಾನೇ ರೂಲಿಂಗ್ ಪಾರ್ಟಿ, ಓಕೆನಾ? ಇವಾಗ ಕ್ಯಾಂಪೇನ್ ಅಷ್ಟೇ 1 ಮಂತ್ ಅಲ್ಲಿ ಎಲೆಕ್ಷನ್. ಇವಾಗ ನೀನ್ ಕ್ಯಾಂಪೇನ್ ಮಾಡಕ್ ಬರ್ತೀಯ, ಪರ್ಮಿಷನ್ ನನ್ನ ಹತ್ರನೇ ಬಂದು ಕೇಳ್ಬೇಕು. ಇಲ್ಲ, ನಾನು ಕೊಡಲ್ಲ. ಇಲ್ಲ, ಇದು ಅವನ ಪೊಲೀಸ್ ಹತ್ರ ಇಲ್ಲ, ಇಲ್ಲ, ಹೇಳ್ತೀನಿ ಕೇಳಿ. ಇದು ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ಅವ್ರ ಪರ್ಮಿಷನ್ ಕೊಡೋದು. ಯಾವ್ದೇ ರೂಲಿಂಗ್ ಪಾರ್ಟಿ ಕೊಡಲ್ಲ ಇದಕ್ಕೆ ಪರ್ಮಿಷನ್. ಅದೇ ಡೌಟ್ ಇದೆ ನಂಗೆ. ಇಲ್ಲ, ಎಲೆಕ್ಷನ್ ಕಮಿಷನ್ ಕೊಡೋದು. ಎಲೆಕ್ಷನ್ ಕಮಿಷನ್ ಅವಾಗ ಇವಾಗ ಅನ್ಕೊಳ್ಳಿ, ಎಲೆಕ್ಷನ್ 2 ತಿಂಗಳೈತೆ, ಅವಾಗ ಯಾರು ಯಾವ ಸಿಎಂ, ರೂಲಿಂಗ್ ಪಾರ್ಟಿ ಸಿಎಂ ಇದ್ರು ಅವ್ನ್ ಮಾತು ಕೇಳಲ್ಲ, ಹೋಮ್ ಮಿನಿಸ್ಟರ್ ಮಾತು ಕೇಳಲ್ಲ. ಅವ್ರು ಕೇಳ್ಬೇಕಾದ್ರೆ ಬರೀ ಎಲೆಕ್ಷನ್ ಕಮಿಷನ್ ಅವ್ರ ಮಾತಷ್ಟೇ. ಕಂಪ್ಲೀಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಇದು ಒಟ್ಟು ಬೂತ್ ಗಳಲ್ಲಿ ಇರ್ತಾರಲ್ಲ, ಟೀಚರ್ಸ್ ಇರ್ಬೋದು, ಗವರ್ಮೆಂಟ್ ಅಫಿಷಿಯಲ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲ ಅವ್ರೊಬ್ಬರದೇ ಕೇಳ್ಬೇಕು. ಇವಾಗ ಇದನ್ ಕೇಳ್ತಾನ, ಎಲೆಕ್ಷನ್ ಹತ್ರ ಅಲ್ಲ, ಇವಾಗ ವಿಜಯ್ ಆಯ್ತಲ್ಲ, ಅದು ತುಂಬಾ ದೂರ ಇದೆ. ಅವ್ನ್ ಎಲೆಕ್ಷನ್ ತುಂಬಾ ದೂರ ಇದೆ. ಅವ್ನು ಇವಾಗಿಂದನೇ ಸ್ಟಾರ್ಟ್ ಮಾಡೋದು, ಅವ್ನ ರೂಲಿಂಗ್ ಪಾರ್ಟಿ ಹತ್ರನೇ ತಗೋಬೇಕು ಅವನು. ಅದಕ್ಕೋಸ್ಕರ ಅವ್ನಿಗೆ ಹತ್ರ ಪರ್ಮಿಷನ್ ಕೊಟ್ಟಿಲ್ಲ. ಇನ್ನೂ ಎಲೆಕ್ಷನ್ ನಡೆದಿಲ್ಲ. ಎಲೆಕ್ಷನ್ 2-3 months ಇದೆ ಅಂದಾಗ ಅವಾಗ ಯಾರು ಕೇಳಂಗಿಲ್ಲ. ಅವ್ನು ಬರೀ ಎಲೆಕ್ಷನ್ ಕಮಿಷನ್ ಏನ್ ಗೊತ್ತಾ, ಸಂಘಟನೆ ಮಾಡ್ಬೇಕಾದ್ರೇನು ನೀವು ಒಂದು ಪರ್ಟಿಕ್ಯುಲರ್ ಏನ್ ಹೇಳಿ, ಇಷ್ಟು ಜನ ಬರ್ತಾವ್ರೆ ನಮ್ ಸೆಕ್ಯೂರಿಟಿ ಕೊಡಿ ಅಂತ ಹೇಳ್ತಿದ್ದಾರೆ. 5,000 ಜನ ಅಂತ, 5,000 ಜನಕ್ಕೇನೆ ಪರ್ಮಿಷನ್ ಕೊಟ್ಟು ಅಷ್ಟು ಜನನೇ ಡಿಪ್ಲಾಯ್ ಮಾಡೋದು. ಅದೇ 1,00,000 ಜನ ಬರ್ತಾರೆ ಅಂತ ಕೊಟ್ರೆ ಅದಕ್ಕೆ ತಕ್ಕಂಗೆ ಡಿಪ್ಲಾಯ್ ಮಾಡ್ತಾರೆ. ನೀವು ಅಂದಾಜ್ ಮೇಲೆ ಹೇಳ್ಬಿಟ್ಟು ಜಾಸ್ತಿ ಜನ ಸೇರಿದ್ರೆ ಅದು ಗೌರ್ಮೆಂಟ್ಗೂ ಗೊತ್ತಿರ್ತದೆ, ಬಟ್ ಇಮಿಡಿಯೇಟ್ ಆಗಿ ಅದನ್ನ ಏನೇಳಿ ಮ್ಯಾನೇಜ್ ಮಾಡಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಯ್ತು ಹೇಳಿ, ಒಂದಷ್ಟು ಜನ ಸತ್ತೋದು. ಸೊ ಆರ್ಗನೈಸ್ ಮಾಡಿದವರು ಇಷ್ಟು ಅಂತ ಹೇಳಿದ್ದಾರೆ ನಂಬರ್. ಬಟ್ ಏನಂತ ಹೇಳಿದ್ರೆ ಅಲ್ಲಿ ಗ್ಯಾದರ್ ಆದವರು ಈಗ ಅದೇ ಮಲ್ಟಿಪ್ಲೈ ಆಗ್ಬಿಟ್ಟಾಗ ಹಿಡಿಯಕ್ಕಾಗಲ್ಲ. ಅಂದ್ರೇನು ಏನಂತ ಹೇಳಿದ್ರೆ ಕೆಲವೊಂದ್ಸಲಿ ಆಗುತ್ತೆ. ಅದು ನಾವು ಪೊಲಿಟಿಕಲ್ ಬಗ್ಗೆ ಮಾತಾಡಕ್ ಹೋದ್ರೆ ಡೈಲಿ ಮಾತಾಡ್ತಿರ್ಬೇಕು. ಏನಕ್ಕಂದ್ರೆ ಅವ್ರದ್ದು ಸ್ಟ್ರಾಟಜಿಗಳು ಬೇರೆ ಇರ್ತದೆ. ಏನಕ್ಕಂದ್ರೆ ಒಂದು ಅಧಿಕಾರ ಹಿಡಿಬೇಕು ಅಂತ ಹೇಳಿದ್ರೆ ಜನರನ್ನ ಏನಂತಾರೆ ದಿಕ್ತಿ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು. ನೀವ್ ಬೇಕಾದ್ರೆ ನಾನು ಹೇಳ್ತೀನಿ, ಪ್ರವೀಣ್ ಏನ್ ಕೆಲಸ ಮಾಡಲ್ಲ, CM ಆಗಿ ವೇಸ್ಟ್ ಆಗಿದ್ದಾರೆ ಅಂತ. ಬಟ್ ನಿಮ್ ಕೆಲಸ ಮಾಡ್ದಿರನೆ CM ಕೆಲಸ, CM ಹಿಂಗಿರ್ತಿದೆ. CM ಕೆಲಸನೇ ಏನೇನೆ ಎಲ್ಲ ನೋಡ್ಕೊಳೋದು, ಕೆಲಸನೇ ಮಾಡಲ್ಲ ಅಂತ ಹೇಳಿದ್ರೆ ನಾನು ಹೇಳ್ದಾರು ಬೇಕು, ನೀವು ಪ್ರೂವ್ ಮಾಡ್ಬೇಕು. ಇಲ್ಲಪ್ಪ ನಾನ್ ಮಾಡಿರೋದು ಹಿಂಗೆ ಅಂತ. ನೀವು ಅದೆಲ್ಲ ಹೇಳ್ದಿರ ಅದಕ್ಕೆಲ್ಲ ಒಂದು ಕೊಡ್ತಾರೆ. ಎಲೆಕ್ಷನ್ ಮುಂಚೆ ನಂದು ಈ ವರ್ಷ ಈ ಕೆಲಸ ಮಾಡಿದೀನಿ ಈ ಟರ್ಮ್ ಅಲ್ಲಿ, ಅಥವಾ ನಾನ್ ಲಾಸ್ಟ್ ಎಲೆಕ್ಟ್ ಆಗಿದ್ದಾಗ ಯಾವಾಗೋ ನಾನ್ ಗೆದ್ದಿದ್ದೆ, ಒಂದ್ 5-6 ಎಲೆಕ್ಷನ್ ಹಿಂದೆ ನಾನು ಗೆದ್ದಿದ್ದೆ, ಅವಾಗ ಈ ತರ ಎಲ್ಲಾ ಕೆಲಸಗಳು ಮಾಡಿದೀನಿ, ಇವಾಗ ಮತ್ತೆ ಇದೇ ತರ ಕೆಲಸಗಳು ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಪ್ರಣಾಳಿಕೆ ರಿಲೀಸ್ ಮಾಡ್ತಾರೆ. ಅದನ್ನ ಪ್ರತಿಯೊಂದು ಪಕ್ಷದವರು ರಿಲೀಸ್ ಮಾಡ್ತಾರೆ, ಪ್ರತಿಯೊಬ್ಬ ಕ್ಯಾಂಡಿಡೇಟ್ ರಿಲೀಸ್ ಮಾಡ್ತಾರೆ. ಅದು ಜನಕ್ಕೆ ರೀಚ್ ಆಗುತ್ತೆ. ಕರೆಕ್ಟ್ ಆಗಿ ಆಗಲ್ಲ ಆಕ್ಚುಲಿ, ಅದು ರೀಚ್ ಆಗ್ಬೇಕು. ರೀಚ್ ಆದಾಗ ನೀನು ಓದ್ಕೋಬೇಕು. ಅದನ್ನ ನಾವು ಓದಿ ಈ ಮನುಷ್ಯ ಈ ಕೆಲಸ ಮಾಡೋ, ಈ ಮನುಷ್ಯ ಈ ಕೆಲಸ ಮಾಡೋಲ್ಲ ನೋಡ್ಕೊಂಡು ಮಾಡ್ಬೇಕು. ಹಂಗಲ್ಲ ನಾನು ಹೇಳ್ತಾರದು, ಬೇಸಿಕ್ಗೆ ಗೊತ್ತಿಲ್ಲ ನಮ್ಗೆ. ಇವಾಗ ನಮ್ಗೆ ಪ್ರತಿ ಸರಿ ಎಲೆಕ್ಷನ್ ಬಂದಾಗ ಇವ್ರು ಬಂದ್ಬಿಟ್ಟು
ಅವರು ಅದ್ ಮಾಡ್ಬೇಕಿತ್ತು, ಮಾಡಿಲ್ಲ. ನಾವು ಮಾಡ್ತೀವಿ ಅಂದ್ರೆ ನೋಡಿ ನಾವು ಮಾಡಿದ್ವಿ, ನಾವು ಮಾಡಿ ಹೋಗಿದ್ವಿ, ಇವ್ರ ಸರ್ಕಾರ ಬಂದ್ಬಿಟ್ಟು ಅದನ್ನ ಹಾಳು ಮಾಡ್ಬಿಟ್ರು. ಇವಾಗ ತಿರ್ಗಾ ಅದು ನಾವು ಮಾಡ್ಬೇಕು, ನೀವು ಮಾಡಿ ವೋಟ್ ಮಾಡಿ ಈ ಸಲ ಮಾಡ್ತೀವಿ ಅಂತ ಹಿಂಗ್ ಮಾತಾಡ್ತಾರೆ. ಓಕೆನಾ, ಇದಷ್ಟೇ ನಮ್ಗೆ ಗೊತ್ತಾಗಿದ್ದು. ಬಟ್ ಒಂದು ಗ್ರೌಂಡ್ ಲೆವೆಲ್ ಅಲ್ಲಿ ಇವಾಗ ಅವ್ನಿಗೆ ಬರ್ತಾ ಇರೋ ಡೌಟ್ಸ್ ಎಲ್ಲ, ಅವ್ನ್ ಸ್ಕ್ಯಾಮ್ ಆಗ್ಬಿಟ್ರೆ ಏನಾಗೋದು, ಇವ್ರು ಇದ್ ಮಾಡ್ಬಿಟ್ರೆ ಏನಾಗೋದು, ಅದು ಏನಕ್ಕೆ ಅವ್ನ್ ಹೆಂಗ್ ಸ್ಕ್ಯಾಮ್ ಮಾಡ್ತಾವನೆ, ಅವ್ನ್ ಹೆಂಗೆ ಮಾಡ್ತಾನ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಮಾಡ್ತಾನೆ. ನಮ್ಗೆಲ್ಲ ಅದ್ರ ಬಗ್ಗೆ ಗೊತ್ತಿದ್ರೆ ಅವ್ನ್ ಮಾಡಕ್ಕೆ ಚಾನ್ಸ್ ಇಲ್ಲ, ಮಾಡಕ್ ಭಯ ಪಡ್ತಾನ ಅವ್ನು. ಕರೆಕ್ಟ್ ಅಲ್ವಾ? ಸ್ಕ್ಯಾಮ್ ಅಂದ್ರೆ ಅದೇ ಎಲ್ಲಾ ರೂಪ್ ಹೋಲ್ಸ್ ಯೂಸ್ ಮಾಡಿ ಅವರು ಏನ್ ಮಾಡ್ತಾರೆ, ಅವರು ಟ್ರೈ ಮಾಡ್ತಾರೆ. ನಾಲೆಡ್ಜ್ ಇದು ಬೇರೆ ಏನು ಇಲ್ಲ. ಒಬ್ಬ ಸಿಟಿಸನ್ಗೆ ನೀನ್ ಏನೇನ್ ಕೆಲಸ ಮಾಡ್ತೀಯಾ, ನೀನ್ ಏನೇನ್ ಮಾಡ್ಬೇಕು, ಇದಿಷ್ಟು ಅವನಿಗೆ ಗೊತ್ತಿದ್ರೆ ಅವ್ನ ಎದುರುಗಡೆ ಇರೋನು ಯಾವ್ದೇ ರೀತಿ ಯಾವ್ದು ತಪ್ಪನ್ನೋದು ಆಗಲ್ಲ. ಸೊ ಇದು ಎಲ್ಲದಕ್ಕೂ ಅದೊಂದೇ ಸೊಲ್ಯೂಷನ್. ಹೇಳಿದ್ರೆ ಈಗ ನಿಮ್ ಪವರ್ ಬಂದು ವೋಟಿಂಗ್ ಪವರ್, ನೀವು ವೋಟಿಂಗ್ ಪವರ್ ಆಗ್ತೀರಾ, ಸುಮ್ನೆ ವಿಮರ್ಶೆ ಮಾಡ್ಕೊತಾ ಇದ್ರೆ ವೋಟಿಂಗ್ ಪವರ್ ಹಾಕಿದ್ರೆ ನಿಮ್ಗೆ ಒಂದು ಏನೇಳಿ ಒಂದ್ ಕೇಳೋಂತ ಅಧಿಕಾರ ಬರುತ್ತೆ. ನೀವು ಮಾಡ್ಲೇ ಇಲ್ಲ, ಅದು ಆಗ್ತಾ ಇರೋದೇ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ವೋಟಿಂಗ್ ಮಾಡೋರು ಇರ್ತಾರಲ್ಲ, ಆ ಪರ್ಸೆಂಟೇಜ್ ಕಮ್ಮಿ ಇರೋದ್ರಿಂದ ಅದನ್ನ ಕೇಳಿ ಅವನ ಹತ್ರ ಆನ್ಸರ್ ತಗೊಳಕ್ ಆಗ್ತಲ್ಲ. ಅದೇ ಇವಾಗ 100 ಅಲ್ಲಿ 30% ವೋಟ್ ಆಗ್ತಾ ಇದಾರೆ, 60% ವೋಟ್ 60%. ಅದರಲ್ಲಿ ಎಷ್ಟು 30%. ಏನಕ್ಕಂದ್ರೆ ಈ 3 ಪಾರ್ಟಿ ಇರ್ತದೆ ಅಂತ ಹೇಳಿದ್ರೆ, ಒಬ್ಬ 10% ತಗತ್ತಾನೆ. ಹೌದೌದು, ಒಂದು ಗೆದ್ದಿರೋರ್ಗೆ 30% ವೋಟ್ ಹಾಕಿರ್ತಾರೆ. ಅಲ್ಲ, ನಾನು ಹೇಳ್ತಾ ಇರೋದು 30% ಅಲ್ಲಿ ಏನ್ ಮಾಡ್ಕೊಂತಾರೆ, 20% ಅವ್ರು ಅವರೇಜ್ ಇಟ್ಕೊಂತಾರೆ, ಇನ್ನೊಂದು 10% ಕೊಂಡ್ಕೊಂತಾರೆ. ಆತರ ಅದನ್ನು ಇದೆ, ಎಲ್ಲಾ ತರದ್ದು ಇದೆ ಸ್ಟ್ರಾಟಜಿ. ಬಟ್ ಏನಂತ ಹೇಳಿದ್ರೆ, ನಾವು ನಮ್ಮ ಉದ್ದೇಶ ಏನ್ ಗೊತ್ತಾ ಇರೋದು, ವೋಟಿಂಗ್ ಆಗ್ತಾ ಇದೀವಿ, ಮಾಡ್ತಾ ಇರೋದು ಟ್ಯಾಕ್ಸ್. ಈಗ ನಾನು ಹೇಳ್ತಾ ಇರೋದು ಟ್ಯಾಕ್ಸ್, ಎಲ್ಲಾ ತರದ ಟ್ಯಾಕ್ಸ್ ನಾವೇ ಪೇ ಮಾಡ್ತಾ ಇರೋದು. ಇವಾಗ ನಮ್ಗೆ ಎಲ್ಲಾರ್ಗು GST ಬಗ್ಗೆ ನಾಲೆಜ್ ಇದೆ. ಯಾಕಂದ್ರೆ ಅದು ನಾವು ಡೈಲಿ ಎಲ್ಲಾ ಪ್ರಾಡಕ್ಟ್ ಇಲ್ಲ ಏನೇ ತಗೋತೀವಿ ಇಲ್ಲ ಇನ್ವೆಸ್ಟ್ ಮಾಡ್ತೀವಿ ಎಲ್ಲಾದ್ರಲ್ಲೂ ಬರುತ್ತೆ. ಸೊ ಅದೇ ತರ ಎಲೆಕ್ಷನ್ ಬಗ್ಗೆನೂ ಅದ್ ಸೇಮ್ ವೇಸ್ ಅಲ್ಲಿ ಎಲೆಕ್ಷನ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಅದು ಏನಕ್ಕೆ ಅದು ಅಷ್ಟು ಕಡಿಮೆ ಅಂದ್ರೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜನ ಏನಕ್ಕೆ ಇನ್ನೂ ಕೊಡ್ತಾ ಇಲ್ಲ ಅಂತ. ನಾನು ಜನನೇ ಅಂದ್ರೆ ನಾನು ಕೊಟ್ಟಿಲ್ಲ. ಏನಕ್ಕಂದ್ರೆ ಸೇಮ್ ಥಿಂಗ್ ಲಾಸ್ಟ್ ವಿಡಿಯೋಲಿ ಮಾತಾಡೋದಲ್ಲ, ನಮ್ ಟೈಮ್ ಇಲ್ಲ. ಟೈಮ್ ಎಲ್ಲಿಗಿಲ್ಲ ಅಂದ್ರೆ ದುಡಿಬೇಕು, ಅದು ಸೇಮ್ ಇದ್ರೆ. ಸೊ ಅದ್ರದ್ದು ಇಂಪಾರ್ಟೆನ್ಸ್ ಗೌರ್ಮೆಂಟ್ ಗೊತ್ತಿರುತ್ತೆ. ಸೊ ಅವರು ಅದನ್ನ ಎಷ್ಟು ಡೀಪ್ ಆಗಿ ಅಂದ್ರೆ ಒತ್ತಿ ಹೇಳ್ತಾರೋ ಅವಾಗ ಇದು ಗೊತ್ತಾಗುತ್ತೆ ಎಲ್ಲಾರ್ಗು, ಅದ್ರ ಬಗ್ಗೆ ಅವೇರ್ನೆಸ್ ಬಂದು. ಸೊ ಅವಾಗ ಏನು ಅವ್ನು ಹೇಳ್ದಂಗೆ ಸ್ಕ್ಯಾಮ್ಸ್ ಆಗ್ಲಿ ಏನು ಮಾಡಕ್ಕಾಗಲ್ಲ. ಎಲ್ಲಾರ್ಗು ಒಂದು ಕ್ಲಾರಿಟಿ ಇರುತ್ತೆ. ಅದಕ್ಕೆ ಡೌಟ್ ಅಂದ್ರೆ, ಇವಾಗ ಇಲ್ಲಿ ಈ ತರ ನಾವು ಸ್ಟ್ರಕ್ಚರ್ ಮಾಡಿ ಒಂದ್ ಲೆವೆಲ್ ಒಂದು ಡೆಮೋಕ್ರಸಿ ತಂದಿದೀವಿ. ಸೇಮ್ ಇದೇ ತರ USA ಒಂದು ಡೆಮೋಕ್ರಸಿ ಅಂತಾರೆ. ಸೊ ಅಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಇದೆ ಅಲ್ವಾ, ಏನ್ ಡಿಫ್ರೆನ್ಸ್ ಇದೆ ಇವಾಗ ನಮ್ಮ ಎಲೆಕ್ಷನ್ ಅಲ್ಲಿ ಇರೋರ್ಗು ಏನ್ ಡಿಫ್ರೆನ್ಸ್? ಅಲ್ಲಿ ಸ್ಟ್ರಕ್ಚರ್ ಬೇರೆ ತರ ಇದೆ ಅಂತ ಹೇಳಿದ್ರೆ, ಅಲ್ಲಿ ಸ್ಟೇಟ್ ವೈಸ್ ಇದು ಮಾಡ್ಕೊಂಡು ಸ್ಟೇಟ್ ವೈಸ್ ಇಂದ ಇವ್ರನ್ನ ಎಲೆಕ್ಟ್ ಮಾಡ್ತಾರೆ, ಪ್ರೆಸಿಡೆಂಟ್ ಅನ್ನ ಎಲೆಕ್ಟ್ ಮಾಡೋದು. ನಮ್ದ್ರಲ್ಲಿ ಏನಂತ ಹೇಳಿದ್ರೆ ಬೇಸಿಕ್ ಒಬ್ಬ ಸಾಮಾನ್ಯ ಪ್ರಜೆ PM ನ ಎಲೆಕ್ಟ್ ಮಾಡೋದು. ಅಂದ್ರೆ ಒಂದು ಹೋಟೆಲ್ನು PM ಚೇಂಜ್ ಆಗ್ಬೋದು. ಆತರ ನಮ್ದು ಬಂದು ಈ ತರ ಇರೋ ಸ್ಟ್ರಕ್ಚರ್. ಅದ್ರಲ್ಲಿ ಹಂಗಲ್ಲ, ಒಬ್ಬ ಪ್ರತಿನಿಧಿ ಇರ್ತಾನೆ, ಆ ಪ್ರತಿನಿಧಿ ಚಾಯ್ಸ್ ಮಾಡಿ ಅವನ್ನ ಎಲೆಕ್ಟ್ ಮಾಡಿ. ಇವಾಗ ಇಲ್ಲಿ MPs ಎಲೆಕ್ಟ್ ಮಾಡಿ ನಾವು PM ಹೌದು ಡೈರೆಕ್ಟ್ ಸ್ಟೇಟ್ ವೈಸ್ ಅಲ್ಲಿ ಅವ್ರ ಕ್ಯಾಂಡಿಡೇಟ್ಗಳು ಯಾರು ಇರ್ತಾರೆ ಅನ್ಕೋ ಇವಾಗ ಒಂದ್ ಪಾರ್ಟಿನಲ್ಲಿ 50 ಜನ ಇದಾರೆ, ಇನ್ನೊಂದ್ ಪಾರ್ಟಿ 100 ಜನ ಇದಾರೆ, ಆಯ್ತಾ? ಈ 50 ಜನ 100 ಜನ ಈ 50 ಜನ ಮತ್ತೆ 100 ಜನರ ಮಧ್ಯದಲ್ಲಿ ಜನ ವೋಟ್ ಹಾಕಿ ಇವ್ರನ್ನ ಗೆಲ್ಸ್ತಾರೆ. ಬಟ್ ಇವರಲ್ಲಿ ಯಾವ ಪಾರ್ಟಿನಲ್ಲಿ ಜಾಸ್ತಿ ಗೆದ್ದಿರ್ತಾರೆ ಅನ್ಕೋ, ಇದು ಪರ್ಸೆಂಟೇಜ್ ವರ್ಕ್ ಆಗುತ್ತೆ. ಈ 100 ಜನರಲ್ಲಿ ಎಷ್ಟು ಪರ್ಸೆಂಟ್, 30% ಗೆದ್ದಿದ್ರೆ ಇಲ್ಲ, ಇದರಲ್ಲಿ 50% ಮೇಲ್ ಗೆದ್ದಿದ್ರೆ ಈ ಪಾರ್ಟಿನಲ್ಲಿ ಕಡಿಮೆ ಜನ ಇದ್ರು ಇವರೇ ರೂಲಿಂಗ್ ಪಾರ್ಟಿ ಆಗ್ತಾರೆ. ಇವರಲ್ಲಿ ಅವ್ರು ಯಾರನ್ನ ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಪ್ರೆಸಿಡೆಂಟ್ ಆಗಿ. ಸೊ ಇದು ಅವ್ರದ್ದು ನಮ್ದು ತುಂಬಾ ಬೇಸಿಕ್ ಕಾನ್ಸೆಪ್ಟ್ ಇಂದ ವರ್ಕ್ ಆಗುತ್ತೆ. ಸಿಂಪ್ಲಿಫೈಡ್, ಅದು ಕಾಂಪ್ಲಿಕೇಟೆಡ್. ಅಂದ್ರೆ ಅಲ್ಲಿ ಸಮ್ಮಿಶ್ರ ಸರ್ಕಾರ ಆ ತರದೆಲ್ಲ ಇಲ್ಲ. ಅಂದ್ರೆ ಯಾರೋ ಇನ್ನೊಬ್ರು ಸಪೋರ್ಟ್ ಕೊಟ್ಟು, ಈಗ ಫಾರ್ ಎಕ್ಸಾಂಪಲ್ 4 ಜನನು 100 ಮಾರ್ಕ್ಸ್ಗೆ ಎಕ್ಸಾಮ್ ಬರೀತೀವಿ ಅಂತ ಹೇಳಿ, ಪಾಸಿಂಗ್ ಮಾರ್ಕ್ಸ್ 50 ಅಂತ ಇರ್ತದೆ. ಓಕೆನಾ, ನಾನು 50 ತಗೋತೀನಿ, ನೀವು ಬಂದು 10 ತಗೋತೀರ, ಅವ್ರೊಂದು 30 ತಗೋತಾರೆ, ಅವರು ಒಂದು 20 ತಗೋತಾರೆ ಅಂತ ಹೇಳಿ. ಪಾಸ್ ಇದರಲ್ಲಿ ನಾರ್ಮಲ್ ಆಗಿ ಯಾರು ಪಾಸ್ ಆಗಿದ್ದು ಅಂದ್ರೆ 50 ಅಂತ ಹೇಳಿದ್ರೆ ಪಾಸಿಂಗ್ ಮಾರ್ಕ್ಸ್ 50 ಅಂತಿದೆ, ಪಾಸ್ ಆಗಿದೆ ಯಾರು? ನಾನು. ಓಕೆ, ಇದರಲ್ಲಿ ಡೆಮೋಕ್ರಸಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈಗ ನೀವು 3 ಸೇರ್ಬಿಟ್ಟು
60 ಆಗುತ್ತೆ. 60 ಆವಾಗ marks 60 ಬಂದಿದೆ. ಮಾರ್ಕ್ಸ್ ತಗೊಂಡಿದ್ರೆ ನೀವ್ ಪಾಸ್, ನೀವ್ ಮೂವರು ಸೇರಿ ಒಬ್ಬನ ಡಿಫೀಟ್ ಮಾಡಿದೀರ. ನಾವು ಮೂರು ಸೇರಿ ಫಸ್ಟ್ ರ್ಯಾಂಕ್. ಫಸ್ಟ್ ರ್ಯಾಂಕ್, ಇವ್ರು ಮೂವರು ಬರೀ ಸೇರಿ pass ಫಸ್ಟ್ ಆ ಥರ. ಪಾಸ್ ಅಂತ ಆಯ್ತಾ. ಇದು ಇಂಡಿಯಾ. ಇಂಡಿಯನ್ ಡೆಮೋಕ್ರಸಿ ಹಂಗ್ ನಡೀತದೆ. ಫಾರಿನ್ ಅಲ್ಲಿ ಹಂಗಿಲ್ಲ. ಅರ್ಥ ಆಗ್ತಿದೆ ಅಂದ್ರೆ ಹಾ, ಇವಾಗ ಅಷ್ಟೊಂದ್ ಜನಕ್ಕೆ ನಿನ್ನ ಇಷ್ಟ ಆಗ್ತಿಲ್ಲ, ಇಷ್ಟ ಆಗ್ತಿಲ್ಲ. ವೋಟ್ ಹಾಕಿಲ್ಲ, ನಮ್ 3 ಜನಕ್ಕೆ ವೋಟ್ ಹಾಕಿದ್ದಾರೆ. ಹಾ, ನಾನು ಹೇಳ್ತಾ ಇರೋದು ಕೇಳ್ಕೊಳ್ಳಿ. 100% ಇದೆ ಅಂತ ತಿಳ್ಕೊಳ್ಳಿ. 100% ಜನದಲ್ಲಿ ಅಂದ್ರೆ 100 ಜನ ಇದಾರೆ ಅಂತ ತಿಳ್ಕೊಳ್ಳಿ. ನಾನು 50 ಜನ 40 ಜನ ನನ್ ಲೈಕ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ನಿಮ್ಗೆ 10 ಜನ ಲೈಕ್ ಮಾಡಿದ್ದಾರೆ, ಅವ್ರಿಗೆ 20 ಜನ ಲೈಕ್ ಮಾಡಿದ್ದಾರೆ, ಅವ್ರಿಗೂ ಒಂದು 20 ಜನ ಲೈಕ್ ಮಾಡಿದ್ದಾರೆ. ಓವರ್ ಆಲ್ 50 ಆಯ್ತಾ. ನಂದು 40 ಜನ ಲೈಕ್ ಮಾಡಿದ್ದಾರೆ. ಆಗ ನಾನ್ ಪಾಸ್ ಅಲ್ಲ. ಮೆಜಾರಿಟಿ ಯಾರ್ದಿದೆ ಅಂತ ಹೇಳಿದ್ರೆ ನೀವು ಮೂವರು ಸೇರಿದ್ರೆ 50 ಆಗುತ್ತೆ. ಸೊ ನೀವು ಮೂವರು ಸೇರಿ ಸರ್ಕಾರ ರಚನೆ ಮಾಡ್ಬೋದು. ನಾನ್ ರಚನೆ ಮಾಡಕ್ಕಾಗಲ್ಲ. ಏನಕ್ಕಂದ್ರೆ ನಂದು ಬಿಲೋ ಅಂತ ಹೇಳಿದ್ರೆ 50 ಗಿನ ಎಬೋ ಇದ್ರೆ ಸರ್ಕಾರ ರಚನೆ ಮಾಡ್ಬೋದು. ನನ್ 40 ಇದೆಯಲ್ಲ. ಸೊ ಸಿಂಗಲ್ ಆಗಿ ಎಲ್ರು ಏನು ಎಲೆಕ್ಷನ್ ಕಂಡಕ್ಟ್ ಮಾಡೋದು, ಎಲ್ರು ಎಕ್ಸಾಮ್ ಬರೆಯೋದು ಒಂದೇ ಸಲಿನೇ. ಬಟ್ ಏನಂತ ಹೇಳಿದ್ರೆ ಇದು ಬೇರೆ ತರ ನಡೀತದೆ. ಎಲ್ರು 100 ಮಾರ್ಕ್ಸ್ಗೆ ಬರೆಯೋದು. ಬಟ್ ಏನಂತ ಹೇಳಿದ್ರೆ 40 ಮಾರ್ಕ್ಸ್ಗೆ ಬರ್ದಿರೋ 40 ಮಾರ್ಕ್ಸ್ ತಗೊಂಡವನು ಫೇಲ್ ತರ ಅಂತ ಹೇಳಿದ್ರೆ ಅವ್ನು ಸರ್ಕಾರ ಮಾಡಂಗಿಲ್ಲ. ಇನ್ನು ಮಿಕ್ಕಿದವರೆಲ್ಲ ಬಂದು ಸೇರಿ ಎಲ್ರು ಇದ್ ಮಾಡಿರ್ತಾರಲ್ಲ, ಅದೆಲ್ಲ ಸೇರಿ ಮಾರ್ಕ್ಸ್ ಆಗಿರ್ತಾರಲ್ಲ, ಅವ್ರು ಪಾಸ್ ಆದಾಗ. ಏನಂತ ಹೇಳಿದ್ರೆ ಅಲ್ಲಿ US ಅಲ್ಲಿ ಹಂಗಲ್ಲ. ಅಲ್ಲಿ ಯಾರ್ ಮೆಜಾರಿಟಿ ಜಾಸ್ತಿ ಬಂದಿರ್ತದೆ ಪರ್ಸೆಂಟೇಜ್, ಅವನೇ ಗೆದ್ದವನು. ಯಾವ್ ಬೆಸ್ಟ್ ಅಂತ ಇವಾಗ ಬೆಸ್ಟ್ ಅಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಲೋಕಲ್, ಈಗ ಸ್ಟೇಟ್ ವೈಸ್ ಬಂತು ಅಂತ ಹೇಳಿದ್ರೆ ಕೆಲವೊಂದು ಆ ಸ್ಟೇಟ್ಗೆ ಅಂತಾನೆ ಪಾರ್ಟಿಗಳು ಮಾಡಿರ್ತಾರೆ. ಓಕೆ, ಅವ್ರ ಮೆಜಾರಿಟಿಗಳು ಇಷ್ಟೇ ಇರ್ತಾರೆ ಕೇಪಬಲ್. ಅವ್ರ ಏನಂತ ಹೇಳಿದ್ರೆ ಈಗ ಮತ್ತೆ ಎಲೆಕ್ಷನ್ಗಳನ್ನ ಮಾಡ್ತಾನೆ ಇದ್ರೆ ಖರ್ಚುಗಳು ಜಾಸ್ತಿ ಆಗ್ತಾರೆ, ಮತ್ತೆ ನಮ್ಮ ಮೇಲೆ ಬೀಳ್ತಾರೆ. ಅದಕ್ಕೆ ಏನಂತ ಹೇಳಿದ್ರೆ ಅವರು ಅದು ಆಪ್ಷನಲ್ ಕೊಟ್ಟಿರೋದು. ಓಕೆ, ನಾರ್ಮಲ್ ಆಗಿ ಏನಂತ ಹೇಳಿದ್ರೆ ಮೆಜಾರಿಟಿ ಯಾರು ಜಾಸ್ತಿ ತಗೊಂಡಿರ್ತಾರೋ ಅವ್ರು ಸರ್ಕಾರ ಮಾಡ್ಬೇಕು. ಓಕೆ, ಇವ್ರು ಏನ್ ಮಾಡ್ತಾರೆ, ಇವ್ರು ಸಮ್ಮಿಶ್ರ ಇಬ್ರು ಕೂಡ್ಬಿಟ್ಟು ಒಂದ್ ಸರ್ಕಾರ ಮಾಡ್ಕೊತಾರೆ. ಅದು ಮಾಡ್ಕೊತಾರೆ. ಅದನ್ನ ಏನಂತ ಹೇಳಿದ್ರೆ ಅಕಸ್ಮಾತ್ ಆಪೋಸಿಷನ್ ಇದೀನಿ ಅಂತ ನಾನು ತಿಳ್ಕೊಳ್ಳಿ, ನಾನು ಹೇಳ್ತೀನಿ ಅವ್ರ ಇದನ್ನ ತೋರಿಸಿ ಅಂತ ಏನೋ ಅವ್ರು ಪ್ರೂವ್ ಮಾಡಿಸ್ಲಿ ಸರ್ಕಾರ ಅಂತ ಹೇಳಿದ್ರೆ ಮೆಜಾರಿಟಿ ಪ್ರೂವ್ ಮಾಡಿಸ್ಲಿ ಅಂತ ಹೇಳ್ತೀನಿ. ಅವಾಗ ಏನಾದ್ರು ಅಕಸ್ಮಾತ್ ಮೆಜಾರಿಟಿ ಪ್ರೂವ್ ಆಗಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಬಿದ್ದೋಗುತ್ತೆ. ಬೇಕಾದ್ರೆ ನಿಮ್ಮನ್ನ ತಗೊಂಡು ನಾನ್ ಸರ್ಕಾರ ಮಾಡ್ಬೋದು. ಸೊ ಆ ತರದಲ್ಲಿ ಕಾನ್ಸೆಪ್ಟ್ ಆ ತರ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಅದೊಂದು ಇನ್ನೂ ಬ್ರೀಫ್ ಹೋಯ್ತು ಅಂತ ಹೇಳಿದ್ರೆ ಅದು ಇನ್ನೊಂದು 5 ಎಪಿಸೋಡ್ ಮಾಡ್ಬೇಕು ಅಂತ ಹೇಳಿದ್ರೆ ರಾಜಕೀಯ ವ್ಯವಸ್ಥೆ ಎಜುಕೇಶನಲ್ ಹೋಗ್ಬಿಡುತ್ತೆ, ನಾಲೆಡ್ಜ್ ಹೋಗಲ್ಲ. ಎಜುಕೇಶನಲ್ ವಿಡಿಯೋ ನಾವ್ ಮಾಡ್ತಾ ಇರೋದು ಜಸ್ಟ್ ಬೇಸಿಕ್ ಅಂತ ಹೇಳಿದ್ರೆ ನಾವು ವೋಟಿಂಗ್ ಮಾಡಿದ್ರೆ ಏನೇನೆಲ್ಲ ಸಿಗುತ್ತೆ. ಓಕೆ, ನೀವ್ ಯಾರನ್ನೆಲ್ಲ ಕೇಳ್ಬೋದು. ಆಕ್ಚುಲಿ ಫಸ್ಟ್ ನಾವು ವೋಟಿಂಗ್ ಯಾರಿಗ್ ಮಾಡ್ತಾ ಇದೀವಿ, ಅವ್ರ ರೋಲ್ ಏನು ಅನ್ನೋದು ಇವಾಗ ಗೊತ್ತಾಯ್ತು. ಎಂಟೈರ್ 2 ಎಪಿಸೋಡ್ ಅಲ್ಲಿ ಗೊತ್ತಾಗಿರೋದು. ನನಗೆ ಗೊತ್ತಾಯ್ತು ಅಂದ್ರೆ ನೋಡಿರೋದು. ಕಂಟ್ರೀಸ್ ಅಲ್ಲಿ ಲೈಕ್ ಯಾವ್ದು ಕೇಳ್ಪಟ್ಟೆ, ನಂಗೆ ಗೊತ್ತಿಲ್ಲ ಇದೆಯಾ ಇಲ್ವಾ ಅಂತ. ಒಂದ್ ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ಪೀಪಲ್ ಮಾತ್ರ ವೋಟಿಂಗ್ ರೈಟ್ಸ್ ಇದೆ. ಫಸ್ಟ್ ಎಲ್ಲ ಬರೀ ವೈಟ್ಸ್ ಮಾತ್ರ ಹಾಕ್ಬೇಕು, ಬ್ಲಾಕ್ಸ್ ಹಾಕಂಗಿಲ್ಲ. ವಿಮೆನ್ ವೋಟಿಂಗ್ ಪವರ್ ಇಲ್ಲ. ಸೊ ಆ ತರ ಎಲ್ಲ ಇದೆ ಅದು. ಅಂದ್ರೆ ಅವ್ರವ್ರ ಕಂಟ್ರಿಗೆ ತಕ್ಕಂಗೆ ಇಟ್ಕೊಂಡಿದ್ದಾರೆ. ಬಟ್ ಇಂಡಿಯನ್ ಬ್ಯೂಟಿ ಏನಂತ ಹೇಳಿದ್ರೆ ಈಗ ಕೋಟಿಗಟ್ಲೆ ಇರೋನೊಂದು ಅವ್ನಿಗೂ ಒಂದೇ ಪವರ್ ಇರ್ತದೆ, ವೋಟಿಂಗ್ ಪವರ್. ಸ್ಟ್ರೀಟ್ ವೆಂಡರ್ ಇರ್ತಾರಲ್ಲ ಅವ್ನಿಗೂ ಒಂದೇ ಪವರ್ ಇರ್ತದೆ, ಕೂಲಿ ಮಾಡೋರ್ಗೂ ಒಂದೇ ಪವರ್ ಇರ್ತದೆ. ಎಲ್ರು ವೋಟಿಂಗ್ ಪವರ್, ಅದೇನೆ ಡೆಮೋಕ್ರಸಿ ಇರೋದು. ಬಟ್ ಏನಂತ ಹೇಳಿದ್ರೆ ಅದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಇನ್ನೂ ಸ್ಟ್ರಾಂಗ್ ಆಗಿಬಿಡುತ್ತೆ. ಈಕ್ವಾಲಿಟಿ ಎಲ್ರಿಗೂ ಈಕ್ವಾಲಿಟಿ. ಯಾರು ವೋಟ್ ಮಾಡಿದ್ರು ಅದು ಒಬ್ಬ ವೋಟ್ ಮಾಡಿದ್ರು ವೋಟಿಂಗ್ ಪವರ್, ಅದನ್ನೇ ಹೇಳ್ತಾರೆ. ಬೇರೆ ಕಂಟ್ರಿಗಳನ್ನೆಲ್ಲ ಯಾರು ಅದನ್ನ ಕರೆಕ್ಟ್ ಗೆ ತಿಳ್ಕೊಬೇಕು. ಅರಿವು ಮೂಡಿಸ್ಕೊಂಡ್ರೆ ಇದಕ್ಕಿಂತ ಬ್ಯೂಟಿ ಅದೇ ಅದರದ್ದು ನಿಮ್ ಒಂದು ವೋಟ್ ಹೌದು ಪವರ್ ಏನಂತ ಗೊತ್ತಾದ್ರೆ ಆಟೋಮೆಟಿಕ್ ಆಗಿ ಡೆವಲಪ್ ಒಂದೇ ಒಂದು ಇದು ಸೆಂಟೆನ್ಸ್ ಈ ನಾವು ಇಷ್ಟೊತ್ತು ಮಾತಾಡಿದ್ದಕ್ಕೆಲ್ಲ ನಾಲೆಡ್ಜ್ ಇಸ್ ಪವರ್. ಇದೊಂದು ಅದನ್ನ ಕರೆಕ್ಟ್ ಆಗಿ ರಿಯಲೈಸ್ ಮಾಡ್ಕೊಂಡ್ರೆ ಸರಿ. ವೋಟಿಂಗ್ ನಾಲೆಡ್ಜ್ ಇಸ್ ವೋಟಿಂಗ್ ಪವರ್. ನಾವು 100% ಯೂಸ್ ಮಾಡಕ್ಕಾಗಿಲ್ಲ ನಾನು ಅಟ್ಲೀಸ್ಟ್ ಅದ್ರ ಬಗ್ಗೆ ನಾಲೆಡ್ಜ್ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಒಂದಷ್ಟು ಈಗ ನಿಮ್ಗೆ ಗೊತ್ತಿಲ್ಲ ವೋಟಿಂಗ್ ಪವರ್ ನಾಲೆಡ್ಜ್, ಬೇರೆಯವ್ರಿಗೆ ಏನ್ ಹೇಳಕ್ ಹೋಗ್ತೀರಾ? ನಿಮ್ದು ಬಿಡ್ರಿ, ಯಾಕೆ ಬೇಕು, ನಮ್ ರಾಜಕೀಯ ಬೇಕು. ರಾಜಕೀಯ ನೀವು ಟ್ಯಾಕ್ಸ್ ಎಲ್ಲ ಪೇ ಮಾಡೋದೆಲ್ಲಾನು ಬಂದು ಏನಂತ ಅದನ್ನೇ ಡಿವೈಡ್ ಆಗಿ ಎಲ್ಲ GST ಬಗ್ಗೆ ಮಾತಾಡೋದು, ಅದೇ ಕೂತ್ಕೊಂಡು ಎಲೆಕ್ಷನ್ ಬಗ್ಗೆ ಮಾತಾಡೋದು. ಎಲೆಕ್ಷನ್ ಬಗ್ಗೆ ಬೇಕಾಗಿಲ್ಲ, ನಮ್ ಸೌಕರ್ಯ ಏನೇ ಸಿಗ್ತಾ ಇದೆ, ನಮ್ದು ಏನೇನ್ ರೈಟ್ಸ್ ಇದೆ, ರೈಟ್ಸ್ ನ ಎಷ್ಟು ಯೂಸ್ ಮಾಡ್ತಿದೀವಿ. ಹೌದು, ಅಷ್ಟೇ ಸಾಕು. ಇವಾಗ ಇದು ವಿಡಿಯೋ ನೋಡಿ ನಿಂಗೆ ಅರ್ಥ ಆಯ್ತಲ್ಲ? ವಿಡಿಯೋ ನೋಡಿ ಅಲ್ಲ ಮಾತಾಡಿ ನನಗೆ 2 ಎಪಿಸೋಡ್ ಅಲ್ಲಿ ಅರ್ಥ ಆಗಿದೆ. ಸೊ ಅವ್ರಿಗೂ ಜನಕ್ಕೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಹೌದು. ಸೊ ನಿಮ್ ಫ್ರೆಂಡ್ಸ್ಗೆ ಎಲ್ಲರಿಗೂ, ನಿಮ್ಮ ಕುಟುಂಬದವ್ರಿಗೆ, ಗೊತ್ತಿಲ್ದಿರೋರೆಲ್ಲ ಗೊತ್ತಿಲ್ದಿರೋರ್ಗೆ ಶೇರ್ ಮಾಡಿ.
ಶೇರ್ ಮಾಡಿ. ಬಟ್ ಇದು ಸದ್ಯಕ್ಕೆ ಈ ರಾಜಕೀಯದ ಅದೇ ಹಾ. ಎಲೆಕ್ಷನ್ ಬಗ್ಗೆ ಈ ಎಪಿಸೋಡ್ ಅಲ್ಲಿ ಕನ್ಕ್ಲೂಡ್ ಮಾಡ್ಕೊತೀವಿ. ಹ್ಮ್. ನೆಕ್ಸ್ಟ್ ಒಂದಿನ ಅದು ರಾಜಕೀಯ ವ್ಯವಸ್ಥೆ ಹೇಗ್ ವರ್ಕೌಟ್ ಆಗುತ್ತೆ ಅದ್ರ ಹ್ಮ್. ಬಗ್ಗೆ ಮಾತಾಡಕ್ ಹೋದ್ರೆ ಒಂದ್ 5 ಎಪಿಸೋಡ್ ಆಗುತ್ತೆ. ಹೌದು. ಅದನ್ನ ಬೇರೆ ದಿನ ಮಾತಾಡ್ತೀವಿ. ಹ್ಮ್. ಇಲ್ಲಿಗೆ ಎಲೆಕ್ಷನ್ ಬೇಸಿಕ್ ಕೇಸ್ ಏನು, ಕಾರ್ಪೊರೇಟರ್ ಕೆಲಸಗಳು ಯಾರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದ್ರ ಬಗ್ಗೆ ಮಾತಾಡಿದ್ವಿ. ನೋಡಿ ಸ್ವಲ್ಪ ನೋಡ್ಕೊಂಡು ಅವ್ರೊಂದ್ ಸ್ವಲ್ಪ ಅರಿವು ಮೂಡಿಸ್ಕೊಂಡ್ರೆ ನಾವು ಮಾಡಿರೋ ವಿಡಿಯೋಗೂ ಸಾರ್ಥಕ ಅನ್ಸುತ್ತೆ ಅಷ್ಟೇ. ಇಲ್ಲಿಗೆ ನೀವೇನ ಹೇಳ್ತೀರಾ? ಅಷ್ಟೇ, ಇನ್ನೇನಿಲ್ಲ. ಏನೋ ಒಂದು Nice. ನಾಲೆಡ್ಜ್ ಸಿಕ್ಕಿದೆ ಅಂತಂದ್ರೆ ಹಾ. ಇನ್ನೊಂದ್ ಸ್ವಲ್ಪ ಮಾಡಿ. ಜನಕ್ಕೆ ಶೇರ್ ಮಾಡಿ. ಮಾಡಿ ಇದೇ ತರ ಏನಾದ್ರು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಟಾಪಿಕ್ಸ್ ಕೊಡಿ ಕಮೆಂಟ್ ಅಲ್ಲಿ. ಹ್ಮ್. ಅದನ್ನ ನೋಡ್ಕೊಂಡು ನಾವು ಅದ್ರ Share ಬಗ್ಗೆ ಮಾಡಿ. ಸ್ವಲ್ಪ ತಿಳ್ಕೊಂಡು ಅಂದ್ರೆ ತಿಳ್ಕೊಂಡಿದ್ರೆ ಮಾತಾಡ್ತೀವಿ, ಇಲ್ಲಾಂದ್ರೆ ತಿಳ್ಕೊಂಡು ಮಾತಾಡ್ತೀವಿ. ಅಷ್ಟೇ. ಬೇಸಿಕ್ ಆಗೇನೆ ಚರ್ಚೆ ಮಾಡ್ತಾ ಇದೀವಿ. ಅಷ್ಟೇ. ಒಂದು ವಿಷಯದ ಬಗ್ಗೆ ಟಾಪಿಕ್ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ಕ್ವಶನ್ ಉಟ್ಕೊಳತ್ತೆ. ಇವಾಗ ನನಗೆ answer ಗೊತ್ತಿರೋದು ಬರುತ್ತೆ. ನಿನಗೆ ಗೊತ್ತಾಗುತ್ತೆ, ನಿನಗೆ ಹಾ. ಗೊತ್ತಿರೋದು ನಮ್ಗೆ ಗೊತ್ತಾಗುತ್ತೆ. ಈ ತರ ಎಲ್ಲ ಹ್ಮ್. ಒಂದು ಇನ್ಫಾರ್ಮೇಶನ್ ಶೇರ್ ಆಗುತ್ತೆ. ಹೌದು. ನಮ್ಗೆ ಅಂದ್ರೆ ಪ್ರವೀಣ್ ಒಂಥರ ಅದೇ ನಮ್ಗೆ ಏನ್ ಗೊತ್ತಿದೆಯೋ question. ಗೊತ್ತಿಲ್ವೋ ಅದೆಲ್ಲಾನು ಬರ್ದಿ ತೆಗಿಸ್ತಾರೆ ಆಚೆ. ಓಕೆ, ಸೊ ಸಿ ಯು ನೆಕ್ಸ್ಟ್ ಎಪಿಸೋಡ್. ಗೊತ್ತಿಲ್ಲ ಯಾವಾಗ ಮಾಡ್ತೀವಿ ಅಂತ, ಟೈಮ್ ಇದೆಯೋ ಟಾಪಿಕ್ Topic ಬೇರೆ ಟಾಪಿಕ್ ಕೊಟ್ಟರೆ ಟಾಪಿಕ್ ಕೊಡಿ, Topic ಒಂದು ಚೆನ್ನಾಗಿ ಬೇರೆ ಕೊಡಿ. ಚೆನ್ನಾಗಿರೋದು ಯಾವ್ದು ನೋಡ್ಕೊಂಡು. We'll wind up here. ಓಕೆ, ಥ್ಯಾಂಕ್ ಯು. ನಮಸ್ಕಾರ.